ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ಇವತ್ತಿನ ಈ ತರಗತಿ ಅತ್ಯಂತ ಪ್ರಮುಖವಾದಂಥ ತರಗತಿ SSLC ಮಕ್ಕಳಿಗೆ. SSLC ಇವತ್ತು ಅಂದರೆ ದಿನಾಂಕ 24/3/2025ರಂದು SSLC ಗಣಿತ ಪರೀಕ್ಷೆ 1 ನಡೆಯಿತು. ಈ ಪರೀಕ್ಷೆ 1ರ ಗಣಿತದ ಕೀ ಉತ್ತರಗಳನ್ನು ಇಲ್ಲಿ ತಯಾರಿಸಲಾಗಿದೆ. ಈ ಕೀ ಉತ್ತರಗಳನ್ನು ನೀವು ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ನೀವು ಮುಂದಿಟ್ಟುಕೊಂಡು ಈ ಕೀ ಉತ್ತರಗಳನ್ನು ನೀವು ಬರೆದಂಥ ಉತ್ತರಗಳೊಂದಿಗೆ ಕಂಪ್ಯಾರಿಸನ್ ಮಾಡಿ ನಿಮಗೆ ಸಿಗಬಹುದಾದ ಸಂಭವನೀಯ ಅಂಕಗಳನ್ನು ನೀವು ಇಲ್ಲಿ ಗುರುತಿಸ್ಕೊಳ್ಬೋದು. ಇವತ್ತೇ ಆ ಕೆಲಸವನ್ನು ಮಾಡಿದರೆ ಅತ್ಯಂತ ಉತ್ತಮವಾಗುತ್ತೆ. ಯಾಕಪ್ಪ ಅಂತಂದರೆ ಇವತ್ತೇ ನೀವು ಬರೆದಿರುವಂಥದ್ದು ನಿಮಗೆ ಸ್ವಲ್ಪ ನೆನಪಿಟ್ಕೊಂಡಿರ್ತೀರಿ. ಆ ಅಂಕಗಳನ್ನು ನೀವು ಇವತ್ತು ಸಂಭವನೀಯ ಅಂಕಗಳನ್ನು ನೀವು ಇವತ್ತು ಗುರುತಿಸ್ಕೊಂಡು ಬಿಟ್ಟರೆ ಅಥವಾ ಇವತ್ತು ನೀವು ಕೌಂಟ್ ಮಾಡ್ಕೊಂಡು ಬಿಟ್ಟರೆ ನಿಮ್ಮ ಫಲಿತಾಂಶದ ದಿನ ಆ ಅಂಕಗಳನ್ನು ನೀವು ಕಂಪ್ಯಾರಿಸನನ್ನು ಮಾಡ್ಕೊಳ್ಬೋದು. ಅದಕ್ಕೋಸ್ಕರ ನಿಮ್ಮ ಸಮಯವನ್ನು ನಾನು ಇಲ್ಲಿ ಹೆಚ್ಚು ವ್ಯರ್ಥವನ್ನು ಮಾಡುವುದಿಲ್ಲ. 30-40 ನಿಮಿಷದಲ್ಲಿ ನಾನು ನಿಮಗೆ ಸಂಪೂರ್ಣ ಕೀ ಉತ್ತರಗಳನ್ನು ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತೀನಿ. ಮೊದಲನೇದಾಗಿ ನಾವು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಇಲ್ಲಿ ಮೊದಲನೆಯ ಪ್ರಶ್ನೆ ಏನಿದೆಪ್ಪ ಅಂತಂದರೆ 2 ಮತ್ತು 3ರ ಲಸ ಅಂತ ಇದೆ. ಅದಕ್ಕೆ ಡಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅಂದರೆ 2 ಮತ್ತು 3ರ ಲಸ 6 ಆಗುತ್ತೆ. ಅದೇ ರೀತಿ ಅತ್ಯಂತ ಸರಳವಾದ ಪ್ರಶ್ನೆ ಅದು. ಅದೇ ರೀತಿಯಾಗಿ ನಿಮ್ಮ ಎರಡನೇ ಪ್ರಶ್ನೆ ಏನಿದೆಪ್ಪ ಅಂತಂದರೆ a1x + b1y + c1 = 0 ಮತ್ತು a2x + b2y + c2 = 0 ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಂಡಾಗ ಸರಿಯಾದ ಸಂಬಂಧ ಯಾವುದು ಉಂಟಾಗ್ತದೆ ಅಂತ ಕೇಳಿದ್ದಾರೆ. ನೀವು ಪ್ರಶ್ನೆ ಪತ್ರಿಕೆಯನ್ನು ಮುಂದಿಟ್ಕೊಂಡು ಈ ಉತ್ತರಗಳಿಗೆ ನಿಮ್ಮ ಸರಿಯಾದ ಉತ್ತರಗಳನ್ನು ನೀವು ನೀಡಿದರೆ ಅವುಗಳಿಗೆ ಅಂಕಗಳನ್ನು ಕೊಟ್ಕೊಳ್ಳಿ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಆಗುತ್ತೆ. a1/a2 = b1/b2 = c1/c2. ಅದೇ ರೀತಿಯಾಗಿ ಮೂರನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು ಅಂತ ಕೇಳಿದ್ದಾರೆ. ಇಲ್ಲಿ ಈ ಮೂರನೇ ಪ್ರಶ್ನೆಗೆ ಉತ್ತರ ಡಿ ಆಪ್ಷನ್ ಆಗುತ್ತೆ. x² + 3x + 4 ನೀವು ಇಲ್ಲಿ ಗಮನಿಸ್ಬೋದು. ಇದರ ಮಹತ್ತಮ ಘಾತ 2 ಇದೆ ಮತ್ತು =0 ಇದೆ. ಸಮೀಕರಣ ಅಂತ ಕೇಳಿದ್ದಾರೆ, ಹೀಗಾಗಿ ಡಿ ಆಪ್ಷನ್ ಆಗುತ್ತೆ. ಅದೇ ರೀತಿ ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಯಾವುದೇ ಎರಡು ಸಮಬಾಹು ತ್ರಿಭುಜಗಳು ಯಾವಾಗಲೂ ಕೂಡ ಏನಾಗಿರ್ತವಪ್ಪ ಅಂತಂದರೆ ಸಮರೂಪ ಆಕೃತಿಗಳಾಗಿರ್ತವೆ. ಇನ್ನು 5ನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂತಂದರೆ ತ್ರಿಜ್ಯ 6 ಮಾನಗಳಿರುವ ಒಂದು ಗೋಳದ ಘನಫಲ ಅಂತಂದರೆ ಸೂತ್ರದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ ಬಿ 4/3πr³. ಇನ್ನು 6ನೇ ಪ್ರಶ್ನೆಗೆ ಉತ್ತರ ಯಾವುದಪ್ಪ ಅಂತಂದರೆ ಮೂಲ ಬಿಂದುವಿನಿಂದ P(xy) ಬಿಂದುವಿಗೆ ಇರುವ ದೂರ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಿ √x² + y² ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ 7ನೇ ಪ್ರಶ್ನೆ ಸಮಾಂತರ ಶ್ರೇಣಿಯ ಮೇಲೆ ಕೇಳಿದ್ದಾರೆ. -1, -3, -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಆಪ್ಷನ್ ಸಿ -2 ಆಗುತ್ತೆ. ಅದು ಯಾವ ರೀತಿ -2 ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ಬಿಡಿಸಿದ್ದೀನಿ. -3 a2 - a1 ಅಂತಂದರೆ -3 ಅವ್ರು ಏನು ಕೊಟ್ಟಿದ್ದಾರೆ -1 -3 ಮತ್ತು -5 ಅಂಥೇಳಿ ಕೊಟ್ಟಿದ್ದಾರೆ ಸಮಾಂತರ ಶ್ರೇಣಿ. ಇಲ್ಲಿ a2 - a1 ಮಾಡಿಕೊಂಡ್ರೆ ದಟ್ ಈಸ್ -3 -(-1) ಅಂತಂದರೆ ಟೋಟಲ್ ಆಗಿ -2 ಬರುತ್ತೆ. ಹೀಗಾಗಿ 7ನೇ ಕ್ವಶನ್ಗೆ ಆನ್ಸರ್ -2 ಆಗುತ್ತೆ, ಅಂದರೆ ಸಿ ಆಪ್ಷನು. ಅದೇ ರೀತಿ 8ನೇ ಪ್ರಶ್ನೆಗೆ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತಕೇಂದ್ರ ಮತ್ತು APB ಕಂಸದ ಉದ್ದ 4π ಸೆಂಟಿಮೀಟರ್ ಆಗಿದೆ. OB 9 ಸೆಂಟಿಮೀಟರ್ ಆದರೆ ತೀಟಾ ಕೋನದ ಅಳತೆ ಅಂತ ಕೇಳಿದ್ದಾರೆ. ಇದೊಂದು ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಅತ್ಯಂತ ಒಂದು ಸ್ವಲ್ಪ ಕಠಿಣವಾದ ಪ್ರಶ್ನೆ ಆಗಿತ್ತು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ 80 ಡಿಗ್ರಿ. ಅದು ಯಾವ ರೀತಿ ಬರುತ್ತಪ್ಪ ಅಂತಂದರೆ ಕಂಸದ ಉದ್ದ =θ/360 × 2πr ಅನ್ನುವಂಥ ಸೂತ್ರವನ್ನು ಅಪ್ಲೈ ಮಾಡಬೇಕು. ಕಂಸದ ಉದ್ದ 4π ಅಂತ ಕೊಟ್ಟಿದ್ದಾರೆ. ಇಲ್ಲಿ 2π ಒಂದಿಗೆ 4π ಏನಾಗಿ ಕ್ಯಾನ್ಸಲ್ ಆಗಿ 2 ಉಳಿಯುತ್ತೆ. 2 = θ/40 ಅಂದರೆ 9 ಜೊತೆ 360 ಕ್ಯಾನ್ಸಲ್ ಆಗಿ 40 ಇದೆ. 40 ಈ ಕಡೆ ಬಂದರೆ 2 ಜೊತೆ ಮಲ್ಟಿಪ್ಲೈ ಆಗಿ 80 ಬರುತ್ತೆ. ಒಟ್ಟಾರೆಯಾಗಿ 8ನೇ ಕ್ವಶನ್ಗೆ ಆಪ್ಷನ್ ಬಿ ಸರಿಯಾದ ಉತ್ತರ 80 ಡಿಗ್ರಿ. ಇದೊಂದು ಪ್ರಶ್ನೆ ನಿಮಗೆ ಸ್ವಲ್ಪ ಕಠಿಣವಾಗಿರ್ಬೋದು, ಇದನ್ನೊಂದು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನು ಒಂದು ಅಂಕದ ಪ್ರಶ್ನೆಗಳಲ್ಲಿ ಮತ್ತೆ 9ನೇ ಪ್ರಶ್ನೆಯಿಂದ ನಿಮಗೆ 16ನೇ ಪ್ರಶ್ನೆಯವರೆಗೆ ಮತ್ತೆ ನಿಮಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಲ್ಲಿ ಪ್ರಥಮವಾಗಿರುವಂಥ ಪ್ರಶ್ನೆ ಯಾವುದಪ್ಪ ಅಂತಂದರೆ ಒಂದು ರೇಖಾತ್ಮಕ ಬಹುಪದೋಕ್ತಿಯ ಮಹತ್ತಮ ಘಾತ ಯಾವುದು ಅಂತ ಕೇಳಿದ್ದಾರೆ. ಅದು ನಿಮಗೆ ಈಗಾಗಲೇ ಗೊತ್ತಿದೆ, ಮಹತ್ತಮ ಘಾತ 1 ಆಗುತ್ತೆ. ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎ ಮಾನಗಳಿರುವ ಒಂದು ವರ್ಗಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಹಲವು ವಿದ್ಯಾರ್ಥಿಗಳು 6l² ಅಂತ ಬರೆದಿರ್ತೀರಿ. ಇಲ್ಲಿ 6a² ಅಂತ ಬರೆದ್ರೆ ಅದು ಅತ್ಯಂತ ಕರೆಕ್ಟಾಗಿರುವಂಥ ಉತ್ತರ ಆಗ್ತದೆ.
ಅದೇ ರೀತಿ 11ನೇ ಪ್ರಶ್ನೆಗೆ ಕ್ವಶನ್ ಏನಿದೆಪ್ಪ ಅಂತಂದರೆ ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಆವೃತ್ತಿ ಯಾವುದು ಜಾಸ್ತಿ ಇರುತ್ತಲ್ಲ ಅದರ ವರ್ಗಾಂತರವನ್ನು ನೀವು ಇಲ್ಲಿ ಬರಿಬೇಕು. ಆವೃತ್ತಿ 4, 8, 2, 2 ಇದೆ. ಒಂದು 4, 8, 2, 2 ಇದೆ. ಈ 4, 8, 2, 2ಗಳಲ್ಲಿ ನಿಮಗೆ 8ಅನ್ನು ಹೊಂದಿರುವ ಆ ವರ್ಗಾಂತರ ಯಾವುದಪ್ಪ ಅಂತಂದರೆ 3ರಿಂದ 5. ಹೀಗಾಗಿ ನಿಮ್ಮ ಉತ್ತರ ಇಲ್ಲಿ ಯಾವುದಾಗುತ್ತಪ್ಪ ಅಂತಂದರೆ 3ರಿಂದ 5 ಆಗುತ್ತೆ. ಅದೇ ರೀತಿ ಅಸಂಭವ ಘಟನೆಯ ಸಂಭವನೀಯತೆಯನ್ನು ಕೇಳಿದರೆ ಅತ್ಯಂತ ಸರಳವಾದ ಪ್ರಶ್ನೆ. ಅಸಂಭವ ಘಟನೆಯ ಸಂಭವನೀಯತೆ 0 ಆಗುತ್ತೆ. ಇನ್ನು 13ನೇ ಪ್ರಶ್ನೆ ನಿಮಗೆ ಏನಿದೆಪ್ಪ ಅಂತಂದರೆ 2x 13ನೇ ಪ್ರಶ್ನೆ ನಿಮಗೆ 2x + 3y - 9 = 0 ಮತ್ತು 3x + 2y - 6 = 0 ಇದೆ. ಎರಡು ನಿಮಗೇನು ಕೊಟ್ಟಿದ್ದಾರಪ್ಪ ಅಂತಂದರೆ ಇಲ್ಲಿ ರೇಖಾತ್ಮಕ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಒಂದು 2x + 3y - 9 = 0 ಒಂದು, ಇನ್ನೊಂದು 3x + 2y 13ನೇ ಪ್ರಶ್ನೆ ಇದು +2y - 6 = 0 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗಮನಿಸ್ಬೋದು 2/3 3/2 a1/a2 ≠ b1/b2 ಆಗುತ್ತೆ. ಹೀಗಾಗಿ ಇದು ಎಷ್ಟು ಪರಿಹಾರಗಳನ್ನು ಒಳಗೊಂಡಿದೆ ಅಂತಂದರೆ ಅನನ್ಯ ಪರಿಹಾರ ಅಥವಾ ಒಂದು ಪರಿಹಾರ ಅಂಥೇಳಿ ನಾವಿಲ್ಲಿ ಉತ್ತರವನ್ನು ಕೊಡ್ಬೋದು. 13ನೇ ಪ್ರಶ್ನೆಗೆ ಉತ್ತರ ಒಂದು ಪರಿಹಾರ ಅಂಥೇಳಿ ಬರೆದಿದ್ದರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ಅದೇ ರೀತಿ 14ನೇ ಪ್ರಶ್ನೆಗೆ ಒಂದು ಗ್ರಾಫನ್ನು ನಿಮಗೆ ಕೊಟ್ಟಿದ್ದಾರೆ. ಆ ಗ್ರಾಫಲ್ಲಿ ಏನು ಕೇಳಿದಾರಪ್ಪ ಅಂತಂದ್ರೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೀವು ಅವಸರದಲ್ಲಿ ಏನು ಮಾಡಿರ್ತೀರಪ್ಪ ಅಂತಂದರೆ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ಬರೆದಿರ್ತೀರಿ. ಅಲ್ಲಿ ಪ್ಯಾರಾಬೋಲಾ ಏನಾಗಿದೆಪ್ಪ ಅಂತಂದರೆ 4 ಮತ್ತು -1ರ ಮೇಲೆ ಹಾದು ಹೋಗಿದೆ. ಹೀಗಾಗಿ ನೀವು 2 ಶೂನ್ಯತೆಗಳನ್ನು ಹೊಂದಿದೆ ಅಂತ ಬರೆದ್ರೆ ಈ ಪ್ರಶ್ನೆಗೆ ಉತ್ತರ ತಪ್ಪಾಗುತ್ತೆ. ನೀವು ಶೂನ್ಯತೆಗಳನ್ನು ಬರಿಬೇಕು. ಆ ಶೂನ್ಯತೆಗಳು ಯಾವಪ್ಪ ಅಂತಂದರೆ 4 ಮತ್ತು -1 ಆಗುತ್ತೆ. ಅದೇ ರೀತಿ 15ನೇ ಪ್ರಶ್ನೆ x × x + 2 = 0 ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂಥೇಳಿ ಒಂದು ಸಿಂಪಲ್ ಆದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಕೂಡ ಅತ್ಯಂತ ಒಂದು ಅಂಕದ ಪ್ರಶ್ನೆಯಾಗಿದೆ. ನೀವು ಪ್ರಶ್ನೆಗೆ ಎಷ್ಟು ಅಂಕ ಇದೆ ಅನ್ನುವುದರ ಮೇಲೆ ಅದರ ಉತ್ತರ ನಿರ್ಧಾರವಾಗ್ತದೆ. ನೀವಿಲ್ಲಿ ಏನಾದರೂ ಎಕ್ಸನ್ನು ಒಳಗಡೆ ತೆಗೆದುಕೊಂಡು x² + 2x = 0 ಅಂತ ಮಾಡಿ ಆ ರೀತಿ ಏನಾದರೂ ಮಾಡಿದರೆ ಖಂಡಿತವಾಗಿ ಇದು ಒಂದು ಸ್ವಲ್ಪ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿರುತ್ತೆ. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನಾನು ಈಗಾಗಲೇ ಇಲ್ಲಿ ಬಿಡಿಸಿದ್ದೀನಿ. ಒಂದು x = 0 ಬರೀಬೇಕು, ಒಂದು x + 2 = 0 ಬರೆದು x = -2 ಬರೀಬೇಕು ಇಷ್ಟೇ. ವರ್ಗ ಸಮೀಕರಣದ ಮೂಲಗಳಲ್ಲಿ ಏನಾಗ್ತದಪ್ಪ ಅಂತಂದರೆ ಒಂದು x = 0 ಆಗುತ್ತೆ, ಇನ್ನೊಂದು x = -2 ಆಗುತ್ತೆ. ಇನ್ನು ಒಂದು ಅಂಕದ ಕೊನೆಯ ಪ್ರಶ್ನೆ ಯಾವುದಪ್ಪ ಅಂತಂದರೆ ಅದು ಸಮರೂಪತೆಯ ನಿರ್ಧಾರಕ ಗುಣವನ್ನು ನಾವಿಲ್ಲಿ ಯಾವ ಸಮರೂಪತೆಯ ನಿರ್ಧಾರಕ ಗುಣವನ್ನು ಬಳಸಿದ್ದಾರೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ 2 ತ್ರಿಭುಜಗಳ ಚಿತ್ರಗಳನ್ನು ನೀಡಿದ್ದಾರೆ. 2 ತ್ರಿಭುಜಗಳ ಚಿತ್ರಗಳಿದ್ದಾವೆ. ಇದೊಂದು ತ್ರಿಭುಜ ಮತ್ತು ಇನ್ನೊಂದು ತ್ರಿಭುಜ. ಇವುಗಳ ಬಾಹುಗಳನ್ನು ಅಳತೆಗಳನ್ನು ಕೊಟ್ಟಿದ್ದಾರೆ. 2, 3 ಮತ್ತು 2.5 ಅಂತ ಇದೆ. ಇನ್ನೊಂದು 6, 5 and 4 ಅಂತ ಇದೆ. ಇದಕ್ಕೆ ಎ ಬಿ ಸಿ ಅಂತ ಇದೆ. ಇಲ್ಲಿ ಪಿ ಕ್ಯೂ ಆರ್ ಅಂತ ಇದೆ. ನೀವು ಇಲ್ಲಿ ಗಮನಿಸ್ಬೋದು ABC ಸಮರೂಪ QRP ಅಂತ ಇದೆ. ಆ ಸಮರೂಪದಲ್ಲೇ ಉತ್ತರ ಇದೆ. ABಗೆ QR ಏನಾಗಿರುತ್ತಪ್ಪ ಅಂತಂದರೆ ಅದಕ್ಕೆ ಇರುವಂಥ ಬಾಹು ಆಗಿರ್ತಾರೆ. AB 2 ಇದೆ, QR 4 ಇದೆ, ಆದರೆ 2ರಷ್ಟಿದೆ. ನಂತರ BCಗೆ RP ಇದೆ. BCಗೆ RP ನೋಡಿ, BCಗೆ RP ಅಂತಂದರೆ BC 2.5 ಇದೆ, RP 5 ಇದೆ. ಹೀಗಾಗಿ ಇಲ್ಲಿ ಖಂಡಿತವಾಗಿ ಅವರು ಯಾವ ನಿರ್ಧಾರಕ ಗುಣವನ್ನು ಬಳಸಿದಾರಪ್ಪ ಅಂತಂದರೆ ಬಾ ನಿರ್ಧಾರಕ ಗುಣವನ್ನು ಬಾಹು ಅಥವಾ ತ್ರಿಬಲ್ ನಿರ್ಧಾರಕ ಗುಣವನ್ನು ಬಳಸಿದ್ದಾರೆ ಅಂತ ಬರೆದ್ರೆ ನಿಮ್ಗೆ ಖಂಡಿತವಾಗಿ ಎಷ್ಟು ಅಂಕಗಳು ಸಿಗ್ತಾವಪ್ಪ ಅಂತಂದರೆ 1 ಅಂಕಗಳು ಸಿಗ್ತವೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಆ್ಯಂಗಲ್ ABC = 90 ಡಿಗ್ರಿ ಇದೆ. ಕೆಳಗಿನವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ. ABC 90 ಡಿಗ್ರಿ ಇದೆ. sin α ಮತ್ತು tan θ ಅಂತ ಕೇಳಿದ್ದಾರೆ ಅವರು. sin α ಇದ್ದಾಗ ಅಭಿಮುಖ ಬಾಹು / ವಿಕರ್ಣ. ನಂತರ tan θ ಇದ್ದಾಗ ಅಭಿಮುಖ ಬಾಹು / ಪಾರ್ಶ್ವ ಬಾಹು. ಥೀಟಾಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಗಳನ್ನು ತೆಗೆದುಕೊಳ್ಬೇಕು. ಅಲ್ಫಾಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು ಮತ್ತು ವಿಕರ್ಣಗಳನ್ನು ತೆಗೆದುಕೊಂಡಾಗ sin α 3/5 ಆಗುತ್ತೆ. ಅದೇ ರೀತಿ tan θ 4/3 ಆಗುತ್ತೆ. ಅದನ್ನೊಂದು ಸ್ವಲ್ಪ ನಿಮಗೆ ಸಮಯ ಬೇಕಾದರೆ ಈ ವಿಡಿಯೋನ ಪಾಸ್ ಮಾಡಿ ಆ ಉತ್ತರಗಳನ್ನು ಸರಿಯಾಗಿ ನೋಡ್ಕೊಳ್ಳಿ.
18ನೇ ಕ್ವೆಶ್ಚನ್ ಏನಿದೆಪ್ಪ ಅಂತಂದರೆ 6+√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಇದು ಅತ್ಯಂತ ಸರಳವಾದಂಥ ಪ್ರಶ್ನೆ. ನಿಮಗೆ √2 √3ಗಳನ್ನು ಕೇಳಿ 3 ಅಂಕ ಕೇಳಿದರೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇತ್ತು. ಆದರೆ ಇದು ಕೇವಲ 2 ಅಂಕದ ಪ್ರಶ್ನೆಗೆ ಅವರು ಕೇಳಿದ್ದಾರೆ. ಅತ್ಯಂತ ಸರಳವಾದಂಥ ಪ್ರಶ್ನೆ. ಇದಕ್ಕೆ ಉತ್ತರ ಈ ರೀತಿಯಾಗಿರುತ್ತೆ. 6+√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಊಹಾತ್ಮಕ ರೂಪದಲ್ಲಿ ನಾವು ಇದನ್ನು ಬಿಡಿಸಬೇಕು ಅಂದರೆ ಕಾಂಟ್ರಡಿಕ್ಷನ್ ಮೆಥಡನ್ನು ನಾವು ಬಳಸ್ಕೊಂಡು ಬಿಡಿಸಬೇಕು. ಈ ಪ್ರಶ್ನೆಯಲ್ಲಿ ಅತ್ಯಂತ ಪ್ರಮುಖವಾದಂಥ ಭಾಗ ಯಾವುದಪ್ಪ ಅಂತಂದರೆ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾಗಿರ್ತವೆ ಅನ್ನುವುದನ್ನು ನಾವು ಖಂಡಿತವಾಗಿ ಬರಿಬೇಕಾಗತ್ತೆ. ಇದನ್ನು ಬರದೇ ಇದ್ದರೆ ಅವರು ಅಂಕಗಳನ್ನು ಕಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಬಾರಿ, ಆದರೂ ಕೂಡ ಕೊಡ್ಬೋದು. ಇವ್ಯಾಲ್ಯುವೇಟರ್ಸ್ ಮೇಲೆ ಹೋಗುತ್ತೆ. ಈ ಪ್ರಶ್ನೆಗೂ ಸರಿಯಾಗಿ ನೀವು ಉತ್ತರವನ್ನು ನೋಡ್ಕೊಳ್ಳಿ. ಇಲ್ಲಿ √2 ಒಂದು ಅಭಾಗಲಬ್ಧ ಸಂಖ್ಯೆ, ನಮ್ಮ ಊಹೆ ತಪ್ಪಾಗಿದೆ ಅಂಥೇಳಿ ನಾವು ಮಾಡಿಕೊಂಡು ಕೊನೆಗೆ ಅದೊಂದು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ಇಲ್ಲಿ ಪ್ರೂವ್ ಮಾಡಲಾಗಿದೆ. ಅದೇ ರೀತಿ 18ರಲ್ಲಿ ಇನ್ನೊಂದು ಆರ್ ಆಪ್ಷನ್ ಇದೆ. 18ರಲ್ಲಿ 2 ಅಂಕದ ಪ್ರಶ್ನೆಗೆ ಆರ್ ಆಪ್ಷನ್ ಇದೆ. ಆ್ಯಕ್ಚುಲಿ ಈ ಆರ್ ಆಪ್ಷನ್ ಅತ್ಯಂತ ಸರಳವಾಗಿರುವಂಥ ಪ್ರಶ್ನೆ. 6+√2ಗಿಂತ ಈ ಆರ್ ಆಪ್ಷನ್ ನೀವು ಬಿಡಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಸ ಮತ್ತು ಲಸ ಕೊಟ್ಟಿದ್ದಾರೆ. ಒಂದು ಏನು ಕೇಳಿದಾರಪ್ಪ ಅಂತಂದರೆ ಮಸ ಕೊಟ್ಟಿದ್ದಾರೆ, ಲಸ ಕೊಟ್ಟಿದ್ದಾರೆ, A = 20 ಕೇಳಿದ್ದಾರೆ, B ಕೇಳಿದ್ದಾರೆ. ಈ ಸೂತ್ರವನ್ನು ಅಪ್ಲೈ ಮಾಡಿ B ಬೆಲೆ 12 ಬರುತ್ತೆ. ಇಲ್ಲಿ H × L = A+B ಸೂತ್ರವನ್ನು ಅಪ್ಲೈ ಮಾಡಿ ಈ 2 ಅಂಕದ ಪ್ರಶ್ನೆಯನ್ನು ಬಿಡಿಸಬೇಕು. ಇನ್ನು 19ನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ದಾರೆ. ವರ್ಜಿಸುವ ವಿಧಾನ ಅತ್ಯಂತ ಸರಳವಾದಂಥ ವಿಧಾನವನ್ನು ಕೇಳಿದ್ದಾರೆ. ಯಾಕಪ್ಪ ಅಂತಂದರೆ ಇಲ್ಲಿ y ಗೆ ಯಾವುದೇ ರೀತಿಯಾದಂಥ ಸಹಗುಣಕವಿಲ್ಲ. ಇಲ್ಲಿ ಅದು ಒಂದು ಪ್ಲಸ್ಸು ಮತ್ತು ಇನ್ನೊಂದು ಮೈನಸಲ್ಲಿದೆ. ಹೀಗಾಗಿ ಡೈರೆಕ್ಟಾಗಿ ನೀವು ಕೂಡಿಬಿಟ್ರೆ y ಕ್ಯಾನ್ಸಲ್ ಆಗಿ ಡೈರೆಕ್ಟ್ 2x + x = 3x ಬರುತ್ತೆ. x ವ್ಯಾಲ್ಯೂ ಅಲ್ಲಿ ಮುಂದೆ ನೀವು ಇದೇ ರೀತಿ ಸಾಲ್ವ್ ಮಾಡಿದರೆ x = 4 ಅಂತ ಬರುತ್ತೆ. ಅದೇ x = 4ಅನ್ನು ಇನ್ನೊಂದು ಇಕ್ವೇಷನಲ್ಲಿ ಹಾಕಿದರೆ ನಿಮಗೆ y ಬೆಲೆ ಕೂಡ ಇಲ್ಲಿ ಸಿಗುತ್ತೆ. ಇದರ ಬೆಲೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ನೀವು ಗಮನಿಸ್ಬೋದು x = 4 ಮತ್ತು y = 2 ಆಗಿದೆ. ನಿಮ್ಮ ಈ ಉತ್ತರಗಳನ್ನು ಪಡ್ಕೊಂಡಿದ್ದರೆ ನಿಮಗೆ ಖಂಡಿತವಾಗಿ 2 ಅಂಕಗಳು ಇಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ 20ನೇ ಇನ್ನೊಂದು ಪ್ರಶ್ನೆ ಇದೆ. x² + 8x + 12 = 0 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದೇ 20ನೇ ಕ್ವೆಶ್ಚನಲ್ಲಿ ಆರ್ ಆಪ್ಷನ್ ಒಂದಿದೆ. ಅಲ್ಲಿ ಶೋಧಕದ ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಆರ್ ಆಪ್ಷನ್ ಈಸ್ ದ ಬೆಟರ್ ಆಪ್ಷನ್. ನನಗನ್ಸುತ್ತೆ ಇದು ಶೋಧಕವನ್ನು ಕಂಡುಹಿಡಿದು ವಾಸ್ತವ ಮೂಲಗಳಲ್ಲ ಅಂಥೇಳಿ ನೀವೇನಾದರೂ ಬರೆದಿದ್ದರೆ ಅದು ಅತ್ಯಂತ ಸರಳವಾಗಿರುವಂಥದ್ದು. ಇದು ಕೂಡ ಸರಳವಾಗಿದೆ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವಂಥದ್ದು. x² + 8x + 12 = 0 ಇದೆ. ಇಲ್ಲಿ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವುದಕ್ಕೆ ನಾವು ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮೆಥಡನ್ನು ಬಳಸ್ತೀವಿ. ಇಲ್ಲಿ 8 ಕೂಡಿಸಿದರೆ 8 ಬರಬೇಕು, ಗುಣಾಕಾರ ಮಾಡಿದರೆ 12 ಬರಬೇಕು ಅಂತ 2 ಸಂಖ್ಯೆಗಳು ಯಾವಪ್ಪ ಅಂತಂದರೆ 6 ಮತ್ತು 2. ಇಲ್ಲಿ x ಬೆಲೆ -6 ಮತ್ತು -2 ಬರುತ್ತೆ. ಅದನ್ನು ಆ ರೀತಿ ಬಂದಿದೆಯಾ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಇದನ್ನು ಬಿಡಿಸಲ್ದೆ ನೀವೇನಾದರೂ ಶೋಧಕದ ಬೆಲೆಯನ್ನು ಕಂಡು ಹಿಡ್ಕೊಂಡಿದ್ರೆ ಇಲ್ಲಿ ಶೋಧಕದ ಬೆಲೆ -4 ಬರುತ್ತೆ. ಶೋಧಕ b² - 4ac ಇದೆ. -4 ಅನ್ನೋದು 0ಗಿಂತ ಚಿಕ್ಕದಿರುವ ಕಾರಣಕ್ಕಾಗಿ ಯಾವುದೇ ವಾಸ್ತವ ಮೂಲಗಳನ್ನು ಇದು ಹೊಂದಿಲ್ಲ. ಇದರಲ್ಲಿ ಎರಡರಲ್ಲಿ ಯಾವುದಾದ್ರೂ ಒಂದು ಕ್ವೆಶ್ಚನನ್ನು ನೀವು ಸರಿಯಾಗಿ ಬಿಡಿಸಿದರೆ ನಿಮಗೆ ಖಂಡಿತವಾಗಿ 2 ಅಂಕ ಸಿಗುತ್ತೆ. ಎರಡೂ ಬಿಡಿಸುವಂಥ ಅವಶ್ಯಕತೆ ಅಂತೂ ಇಲ್ಲ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ನೆಕ್ಸ್ಟ್ 21st ಕ್ವೆಶ್ಚನು ಒಂದು ಸಮಾಂತರ ಶ್ರೇಣಿಯ ಮೇಲೆ ಅತ್ಯಂತ ಸರಳವಾದಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. 5, 9, 13 ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಸೂತ್ರ ಅಂತೂ Sn = n/2 2a + n - 1 × d ಸೂತ್ರವನ್ನು ಯೂಸ್ ಮಾಡ್ಕೋಬೇಕು. ಅದರ ತಕ್ಕಂಗೆ a ಬೆಲೆ, d ಬೆಲೆ ಮತ್ತು n ಬೆಲೆಗಳನ್ನು ಕಂಡುಹಿಡ್ಕೊಂಡು ಸೂತ್ರದಲ್ಲಿ ಹಾಕಿದಾಗ ನಿಮಗೆ S20 = 860 ಬರುತ್ತೆ. ಇಷ್ಟು ಮಾಡಿದರೆ ನಿಮ್ಮದು ಖಂಡಿತವಾಗಿಯೂ ಇದಕ್ಕೆ ಸರಿಯಾದ ಅಂಕ ಸಿಗುತ್ತೆ. ಇನ್ನು 22ನೇ ಪ್ರಶ್ನೆ ಒಂದು ಸ್ವಲ್ಪ ನಿಮಗೇನು ಮಾಡಿದಾರಪ್ಪ ಅಂತಂದರೆ ಒಂದು ಪ್ರಮೇಯದ ಮೇಲೆ ಕೇಳಿರುವಂತಹ ಪ್ರಶ್ನೆ ಇದು. ಇಲ್ಲಿ ಯಾವುದೇ ರೀತಿಯಾದ ಗೊಂದಲಗಳನ್ನು ಮಾಡ್ಕೊಳ್ಳದೆ ನೀವು ಸರಿಯಾಗಿ ಬಿಡಿಸಿದರೆ ನಿಮಗೆ 2 ಅಂಕಗಳು ಸಿಗುತ್ತೆ. ನಿಮಗೆ ತಿಳ್ಕೊಂಬೇಡಿ 2 ಅಂಕಗಳಿಂದ ಪ್ರಶ್ನೆ ಇದೆ ಅಂತಂದರೆ ಅತ್ಯಂತ ತಲೆ ಕೆಡಿಸ್ಕೊಳ್ಳುವಂಥ ಸಂಭವನೆ ಇರುವುದಿಲ್ಲ. ನೀವು ಅತಿಯಾಗಿ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ ಅಂತಂದರೆ ಏನೋ ತಪ್ಪು ಮಾಡ್ತಾ ಇದ್ದೀರಿ ಅಂತ ಅರ್ಥ. ಇಲ್ಲಿ ನೋಡಿ ಏನು ಕೇಳಿದ್ದಾರೆ, ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅವರು PA = 4 ಸೆಂಟಿಮೀಟರ್ ಕೇಳಿದ್ದಾರೆ. PBಯನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. PA = ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಇಳಿದ ಸ್ಪರ್ಶಕಗಳು ಸಮ ಆಗಿರ್ತವೆ. ಹೀಗಾಗಿ PB = 4 ಸೆಂಟಿಮೀಟರ್ ಆಗುತ್ತೆ. ಇನ್ನು AOBನ ಬೆಲೆ ಕಂಡುಹಿಡಿ ಅಂತ ಹೇಳಿದ್ದಾರೆ. ಈ AOBನ ಬೆಲೆ ಕಂಡುಹಿಡಿ ಅಂತ ಹೇಳಿದ್ದಾರೆ. APO ಕೊಟ್ಟಿದ್ದಾರೆ. AOB ಅಂತಂದರೆ ಕಂಪ್ಲೀಟ್ ಇದರ ಬೆಲೆ ಕಂಡುಹಿಡಿ ಅಂತ ಹೇಳಿದ್ದಾರೆ. ಇಲ್ಲಿ AOB + APB = 180 ಆಗುತ್ತೆ. ಈ APBಯನ್ನು APO + OPB ಅಂತ ಬರ್ಕೊಂಡು ನೀವೇನು ಮಾಡ್ಕೋಬೇಕಪ್ಪ ಅಂತಂದರೆ ಅಲ್ಲಿ APO ಮತ್ತು OPBಗಳು ಸಮನಾಗಿರ್ತವೆ. ಲಂಬ ಸರ್ವಸಮ್ಮತಿಯ ನಿಬಂಧನೆಯಂತೆ ಈ ರೀತಿ ಬರೆದು ನಿಮಗೆ AOB = 100 ಬರುತ್ತೆ. ನೀವು ಈ ರೀತಿಯಾಗಿ ಬಿಡಿಸಿದ್ದೀರಾ ಅಥವಾ ಬೇರೆ ರೀತಿ ಏನಾದರೂ ಬಿಡಿಸಿದ್ದೀರಾ ಅಂತ ಸರಿಯಾಗಿ ಚೆಕ್ ಮಾಡಿಕೊಂಡು ನಿಮ್ಮ ಉತ್ತರ ಈ ಉತ್ತರದೊಂದಿಗೆ ಕಂಪ್ಯಾರಿಸನ್ ಮಾಡಿಕೊಂಡು ನೀವು 2 ಅಂಕಗಳನ್ನು ಚೆಕ್ ಮಾಡ್ಕೊಳ್ಬೋದು. ಇನ್ನು 23ನೇ ಪ್ರಶ್ನೆ ಅತ್ಯಂತ ಸರಳವಾದಂಥ ಪ್ರಶ್ನೆ. 22 ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸಿರ್ಬೋದು, ಆದರೆ 23ನೇದಂತೂ ಅತ್ಯಂತ ಸರಳವಾಗಿದೆ.
ಅಂಕಗಣಿತದ ಮೂಲ ಪ್ರಮೇಯದ ಪ್ರಕಾರ 40 x⁻y(z) ಆದರೆ x, y, z ಬೆಲೆಗಳನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಇಲ್ಲಿ ಅಪೂರ್ತಿಸುವಿಕೆ ವಿಧಾನದಿಂದ x, y, z ಬೆಲೆಗಳನ್ನು ನಾನು ಇಲ್ಲಿ ಕಂಡುಹಿಡಿದಿದ್ದೀನಿ. ನೀವು ಗಮನಿಸ್ಬೋದು. 40ನ್ನು 2 20 2 10 2 5 5 1 ಮಾಡಿದಾಗ ಅದನ್ನು 2:3 × 5 ಅಂತ ಬರ್ಕೊಳ್ಬೋದು. x ಜಾಗದಲ್ಲಿ 2 ಬಂದಿದೆ, y ಜಾಗದಲ್ಲಿ 3 ಇದೆ, z ಜಾಗದಲ್ಲಿ 5 ಇದೆ. ಇಷ್ಟೇ 2 ಅಂಕದ ಪ್ರಶ್ನೆ. ಇನ್ನು 24ನೇ ಪ್ರಶ್ನೆ ನಿಮಗೆ ಏನಿದೆಪ್ಪ ಅಂತಂದರೆ ಇಲ್ಲಿ ಓ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ XY ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಅವ್ರು ಹೇಳಿದ್ದಾರೆ. ನೀವು ಇಲ್ಲಿ ಏನು ಮಾಡ್ಬೋದಪ್ಪ ಅಂತಂದರೆ ನೀವು ಇಲ್ಲಿ ಗಮನಿಸ್ಬೋದು. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಈ ಸೆಂಟೆನ್ಸನ್ನು ಕಂಪಲ್ಸರಿ ಬರೀಬೇಕಾಗುತ್ತೆ. ಅಲ್ಲಿ ಓ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ. XY ಕಂಡುಹಿಡಿಯಬೇಕಾಗಿದೆ. ಹೀಗಾಗಿ ಮೊದಲೇದು ನಾನು AC ಏನು ಮಾಡ್ತೀನಿಪ್ಪ ಅಂತಂದರೆ ಮಧ್ಯಬಿಂದು ಪ್ರಮೇಯವನ್ನು ಅಪ್ಲೈ ಮಾಡ್ತೀನಿ, ಮಧ್ಯಬಿಂದು ಸೂತ್ರವನ್ನು ಅಪ್ಲೈ ಮಾಡ್ತೀನಿ. ನಂತರ BDಗೆ ಮಧ್ಯಬಿಂದು ಸೂತ್ರವನ್ನು ಅಪ್ಲೈ ಮಾಡ್ತೀನಿ. ಎರಡೂ ಪರಸ್ಪರ ಅರ್ಧಿಸುವುದರಿಂದ ಇಲ್ಲಿ XY ಬೆಲೆಗಳು ಸಮ ಬರುತ್ತೆ. ಹೀಗಾಗಿ ಒಂದು BDಗೆ ಮಧ್ಯಬಿಂದು ಸೂತ್ರವನ್ನು ಅಪ್ಲೈ ಮಾಡಿದಾಗ 7/2 4 ಬಂದಿರುತ್ತೆ. ನಂತರ ACಗೆ ಮಧ್ಯಬಿಂದು ಸೂತ್ರವನ್ನು ಅಪ್ಲೈ ಮಾಡಿದಾಗ ಈ ರೀತಿ ಬಂದಿದೆ. ಇವೆರಡೂವನ್ನು ನಾನು ಇಲ್ಲಿ ಕೆಳಗಡೆ ಕಂಪ್ಯಾರಿಸನ್ ಮಾಡಿದಾಗ ಏನಾಗಿದೆಪ್ಪ ಅಂತಂದರೆ ನನಗೆ X ಬೆಲೆ 6 ಮತ್ತು Y ಬೆಲೆ 2 ಸಿಕ್ಕಿದೆ. ಹೀಗಾಗಿ XY ಬೆಲೆಗಳು 6 ಮತ್ತು 2 ಆಗುತ್ತೆ. ಮತ್ತು ಆ ಓ ಬಿಂದುವಿನ ನಿರ್ದೇಶಾಂಕ ಏನಾಗುತ್ತಪ್ಪ ಅಂತಂದರೆ 6 2 ಆಗುತ್ತೆ. ಇಷ್ಟು ನೀವು ಸರಿಯಾಗಿ ಬಿಡಿಸಿದರೆ ನಿಮಗೆ 2 ಅಂಕಗಳು ಸಿಗುತ್ತೆ. ನಾನೊಂದು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಯಾಕಪ್ಪ ಅಂತಂದರೆ ಹೆಚ್ಚು ಸಮಯ ನಿಮ್ಮದು ವ್ಯರ್ಥ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ. ನೀವು ಈ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಈ ರೀತಿ ಬಿಡಿಸಿದ್ರೆ ಅನ್ನೋದನ್ನು ನೋಡ್ಕೊಳ್ಬೋದು. ಇನ್ನು ಡೈರೆಕ್ಟಾಗಿ ನಾನು 3 ಅಂಕದ ಪ್ರಶ್ನೆಗಳಿಗೆ ಬರ್ತೀನಿ. ಇಲ್ಲಿ 3 ಅಂಕದ ಪ್ರಶ್ನೆಗಳಿಗೆ ಪ್ರಥಮ ಪ್ರಶ್ನೆ ಏನಿದೆಪ್ಪ ಅಂತಂದರೆ 25ನೇ ಪ್ರಶ್ನೆ. P(x) = x² + 7x + 10 ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಅಂತ ಹೇಳಿದ್ದಾರೆ. ಸಿಂಪಲ್ ಆಗಿರುವಂಥ ಕ್ವಶನ್ನು. ಕೇವಲ ಅವರು ಶೂನ್ಯತೆಗಳನ್ನು ಕಂಡುಹಿಡಿದ್ರೆ ಅದು 2 ಮಾರ್ಕ್ಸಿಗೆ ಆಗುತ್ತೆ. ಇಲ್ಲಿ ಅವರು ಸಹಗುಣಕಗಳ ನಡುವಿನ ಸಂಬಂಧ 1 ಮಾರ್ಕ್ಸು ಪ್ಲಸ್ ಈ ಶೂನ್ಯತೆಗಳನ್ನು ಕಂಡುಹಿಡಿಯೋದಕ್ಕೆ 2 ಮಾರ್ಕ್ಸು, ಟೋಟಲ್ ಆಗಿ 3 ಮಾರ್ಕ್ಸಿಗೆ ಈ ಕ್ವಶನನ್ನು ಕೇಳಿದ್ದಾರೆ. ನೀವು ಇಲ್ಲಿ ಗಮನಿಸ್ಬೋದು. ನಿಮ್ಮದು ಏನಿದೆಪ್ಪ ಅಂತಂದರೆ ವರ್ಗ ಬಹುಪದೋಕ್ತಿ x² + 7x + 10 ಇದೆ. ಕೂಡಿಸಿದರೆ 7 ಬರಬೇಕು, ಗುಣಾಕಾರ ಮಾಡಿದರೆ 10 ಬರಬೇಕು. ಅಂದರೆ 2 ಸಂಖ್ಯೆಗಳು 5 ಮತ್ತು 2 ಆಗುತ್ತೆ. ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡಿದಾಗ ನಿಮಗೆ x = 5 x = -2 ಅಂತ ಬರುತ್ತೆ. ಈ ಲೆಕ್ಕವನ್ನು ಯಾರಾದರೂ ಸ್ಟಾರ್ಟಿಂಗಲ್ಲೇ x² + 7x + 10 = 0 ಅಂತ ಬರ್ಕೊಂಡಿದ್ರೆ ನಿಮ್ಮ ಅಂಕ ಕಡಿತ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂತಂದರೆ ಇದು ಬಹುಪದೋಕ್ತಿ, ವರ್ಗ ಸಮೀಕರಣ ಅಲ್ಲ. ನೀವು x + 5 = 0 ಆಗಿರಲಿ, x + 2 = 0 ಆಗಿರಲಿ ಅಂತ ಏನಾದರೂ ಬರ್ಕೊಂಡು ಕಂಡುಹಿಡಿದ್ರೆ ಖಂಡಿತವಾಗಿ ನಿಮ್ಮದು ಸರಿಯಾಗಿರುತ್ತೆ. ಇಲ್ಲಿ x ಬೆಲೆಗಳನ್ನು ನಾನು ಕಂಡುಹಿಡಿದಿದ್ದೀನಿ. ಏನು ಬಂದಿದೆಪ್ಪ ಅಂತಂದರೆ x ಬೆಲೆಗಳು ಅಂದರೆ ಶೂನ್ಯತೆಗಳ ಬೆಲೆಗಳು x = -5 x = -2 ಬಂದಿದೆ. ಅವೇ ಶೂನ್ಯತೆ ಅಂತಂದರೆ ಆಲ್ಫಾ ಬೀಟಾ ಅಂತ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅದನ್ನು ಆಲ್ಫಾ = -5 ಬೀಟಾ = -2. ಒಂದು ಶೂನ್ಯತೆಗಳ ಮೊತ್ತ -b/a, ಶೂನ್ಯತೆಗಳ ಗುಣಲಬ್ಧ c/a. ಇಲ್ಲಿ ನಿಮ್ಮದು ವರ್ಗ ಬಹುಪದೋಕ್ತಿ ಈ ರೀತಿ ಇದೆ. A1 A B Cಗಳನ್ನು ಮಾರ್ಕ್ ಮಾಡ್ಕೊಳ್ತೀರಿ. ಮಾರ್ಕ್ ಮಾಡಿಕೊಂಡಾಗ ನಿಮಗೆ ಅವುಗಳ ನಡುವಿನ ಅವು ಶೂನ್ಯತೆಗಳ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳಿ ನೋಡಿದಾಗ LHS = RHS ಬಂದಿದ್ದರೆ ನಿಮ್ಮ ಉತ್ತರ ಸರಿಯಾಗಿರುತ್ತೆ. ನೀವು ಇದೇ ರೀತಿ ಬಿಡಿಸಿದ್ರೆ ಅನ್ನುವುದನ್ನು ಒಂದು ಸ್ವಲ್ಪ ವಿಡಿಯೋವನ್ನು ಪಾಸ್ ಮಾಡಿ ಸರಿಯಾಗಿ ನೋಡ್ಕೊಳ್ಳಿ. ಇದು 3 ಅಂಕದ ಪ್ರಶ್ನೆ. ಏನಾದರೂ ಸ್ವಲ್ಪ ನೀವು ಚಿಹ್ನೆಗಳನ್ನು ಇಡುವುದರಲ್ಲಿ ಎಡವಿದ್ದರೆ ನಿಮ್ಮ ಅಂಕಗಳು ಕಡಿತ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದು ಸಲ ಚೆಕ್ ಮಾಡಿಕೊಂಡು ನಿಮ್ಮ ಅಂಕಗಳನ್ನು ಚಿಹ್ನೆಗಳು ತಪ್ಪಿದರೆ ಅಥವಾ ಮೊದಲು ನೀವು X ಬೆಲೆಗಳು ಸರಿಯಾಗಿ ಬಂದು ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧಗಳ ತಾಳೆ ಸರಿಯಾಗಿ ಬಂದಿರಲಿಲ್ಲ ಅಂತಂದರೆ ನೀವು 2 ಅಂಕಗಳನ್ನು ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕ್ಕೊಳ್ಳಿ. ಅಥವಾ ಕಂಪ್ಲೀಟಾಗಿ ಸರಿಯಾಗಿ ಬಂದಿದ್ದರೆ 3 ಅಂಕಗಳನ್ನು ನೀವು ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕ್ಕೊಳ್ಳಿ. ಅದೇ ರೀತಿ ಇನ್ನು ನೆಕ್ಸ್ಟು ಏನಿದೆ ಅಂತಂದರೆ ವೃತ್ತದ ಮೇಲಿನ ಒಂದು ಪ್ರಮೇಯವನ್ನು ಕೇಳಿದ್ದಾರೆ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಅಂತೇಳಿ ಸಾಧಿಸಿ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಪುಸ್ತಕದಲ್ಲಿ ಸಿಗುತ್ತೆ. ಅದನ್ನು ನೋಡಿಕೊಂಡು ಅದೇ ರೀತಿ ನೀವು ಬಿಡಿಸಿದರೆ ನಿಮಗೆ ಅಂಕಗಳು ಸಿಗ್ತವೆ. ಇನ್ನು 27ನೇ ಪ್ರಶ್ನೆ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ನೀವಿಲ್ಲಿ ಗಮನಿಸ್ಬೋದು. ಒಂದು ಸ್ವಲ್ಪ ನೀವೆಲ್ಲರೂ SSLC ಮಕ್ಕಳು ಈ ಟ್ರಿಗ್ನೋಮೆಟ್ರಿ ಅನ್ನುವಂಥ ತ್ರಿಕೋನಮಿತಿ ಅನ್ನುವಂಥ ಚಾಪ್ಟರ್ ಮೇಲೆ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಬಂದರೆ ಯಾವ ರೀತಿ ಬಿಡಿಸ್ಬೇಕು ಅನ್ನುವಂಥ ಕನ್ಫ್ಯೂಸಲ್ಲಿ ಎಕ್ಸಾಮ್ಗಿಂತ ಮುಂಚೆ ಇದ್ದರೆ ಅನ್ಕೋತೀನಿ. ಆದರೆ ಅತ್ಯಂತ ಸರಳವಾದ ಪ್ರಶ್ನೆಯನ್ನು ಕೇಳಿ ಅವರು ನಿಮ್ಮ ಕನ್ಫ್ಯೂಸ್ಗೆ ಒಂದು ಇತಿಶ್ರೀಯನ್ನು ಹಾಡಿದ್ದಾರೆ. cos A / 1 + sin A + 1 + sin A / cos A ಏನಾಗುತ್ತೆ ಅಂತಂದರೆ 2 sec A ಆಗುತ್ತೆ ಅಂತ ಪ್ರೂವ್ ಮಾಡಬೇಕು. ನೀವು LHS ಅನ್ನು ತಗೊಳ್ರಿ. ಇಲ್ಲಿ 1 + sin A ಅನ್ನು ನೋಡಿ, ನಾನು ಒಂದು ವಿಷಯವನ್ನು ಹೇಳ್ತೀನಿ. ಇಲ್ಲಿ cos A / 1 + sin A ಇದೆ, ಹೌದಾ? 1 + sin A ಇದೆ. ನೀವು ಇದಕ್ಕೆ ಇಂಟು ರ್ಯಾಷನಲೈಸಿಂಗ್ ಅದು ಏನು ಮಾಡಬೇಕಾದಂಥ ಅವಶ್ಯಕತೆನೇ ಬೀಳಲ್ಲ. 1 - sin A ತೊಗೊಂಡು ಏನು ಮಾಡಬೇಕಾದ ಅವಶ್ಯಕತೆ ಬೀಳೋದೇ ಇಲ್ಲ. ನೀವು ಡೈರೆಕ್ಟಾಗಿ 1 + sin A
ಮತ್ತು ಕಾಸೇದು ಎಲ್ ಸಿ ಎಮ್ ತೆಗೆದುಬಿಟ್ರೆ ನಿಮಗೆ ಅದು 1 + sin A cos A ಆಗುತ್ತೆ. ಅದನ್ನೇ ನೀವು ಏನು ಮಾಡ್ತೀರಾ ಅಂತಂದರೆ ಇಲ್ಲಿ 1 + sin A ಇದೆ, cos A ಮಲ್ಟಿಪ್ಲೈ ಮಾಡ್ತೀರಾ. ನಂತರ ಇಲ್ಲೇನಾಗುತ್ತೆ, cos A ಇದೆ, 1 + sin A ಮಲ್ಟಿಪ್ಲೈ ಮಾಡ್ತೀರಾ. ಹೀಗಾಗಿ ಅದು cos ಸ್ಕ್ವೇರ್ A 1 + sin A ಹೋಲ್ ಸ್ಕ್ವೇರ್ ಆಗುತ್ತೆ. ಅವುಗಳನ್ನು ಸ್ಪ್ಲಿಟ್ ಮಾಡಿದರೆ ನಿಮಗೆ ಈ ರೀತಿ ಆನ್ಸರ್ ಬರುತ್ತೆ. ನೀವು ಅದೇ ರೀತಿ ಮುಂದೆ ಹೋಗಿ ನೋಡಿದರೆ ಇಲ್ಲಿ ನೋಡಿ, 1² 1 ಅಂತ ಬರೆದಿದ್ದೀನಿ. cos ಸ್ಕ್ವೇರ್ A sin ಸ್ಕ್ವೇರ್ A 2 sin A ಇದೆ. cos ಸ್ಕ್ವೇರ್ A + sin ಸ್ಕ್ವೇರ್ A 1 ಆಗುತ್ತೆ, 1 ಆಗುತ್ತೆ, ಪ್ಲಸ್ 2 sin A ಇದೆ. ಇವು 1 + 1 2 + 2 sin A ಆಗುತ್ತೆ. ಕೆಳಗಿಂದ ಏನೂ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಇಲ್ಲಿ 2 + 1 + 2 ಅನ್ನು ಕಾಮನ್ ತೊಗೊಂಡ್ರೆ 1 + sin A ಒಳಗಡೆ ಉಳಿಯುತ್ತೆ. 1 + sin A 1 + sin A ಡಿನಾಮಿನೇಟ್ರಲ್ಲಿ ಕ್ಯಾನ್ಸಲ್ ಆಗುತ್ತೆ. ಟೋಟಲ್ ಆಗಿ ನಿಮಗೆ 2 / cos A ಉಳಿಯುತ್ತೆ. ಫೈನಲ್ ಆಗಿ ನಿಮಗೆ ಏನು ಸಿಗುತ್ತಪ್ಪ ಅಂತಂದರೆ 1 / cos is a sec, therefore 2 / cos is a 2 sec A. ಇಷ್ಟು ಆನ್ಸರ್ ನೀವು ಸರಿಯಾಗಿ ಬಿಡಿಸಿದರೆ ನಿಮ್ಮ 3 ಅಂಕಗಳು. ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಿದರೂ ಕೂಡ ನಿಮಗೆ ಸರಿಯಾಗಿ ಆನ್ಸರ್ ಬಂದಿದ್ದರೆ ಅದು ಕೂಡ ಸರಿಯಾಗುತ್ತೆ. ಅದೇ ರೀತಿ ಇದ್ರೊಳಗೆ ಆರ್ ಆಪ್ಷನನ್ನು ಕೊಟ್ಟಿದ್ದಾರೆ. ನೀವು ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ಗಳನ್ನು ಹಾಕಿ cos 60ಗೆ ಇರುವಂಥ ವ್ಯಾಲ್ಯೂ, sec 30ಗೆ ಇರುವಂಥ ವ್ಯಾಲ್ಯೂಸ್ಗಳನ್ನು ಹಾಕಿ ಬಿಡಿಸಬೇಕು. ಇಲ್ಲಿ ವಿಡಿಯೋವನ್ನು ನಾನು ಪೌಸ್ ಮಾಡಿ ನೀವು ವಿಡಿಯೋವನ್ನು ನೋಡಿ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಪರೀಕ್ಷೆಯಲ್ಲಿ ಉತ್ತರವನ್ನು ಕ್ವಶನ್ ಪೇಪರ್ಗಳಲ್ಲಿ ಬರ್ಕೊಂಡು ಬಂದಿದ್ದರೆ ನಿಮಗೆ ನಿಮ್ಮ ಉತ್ತರ ಮತ್ತು ಇದನ್ನು ಕಂಪ್ಯಾರಿಸನ್ ಮಾಡ್ಕೊಳ್ಬೋದು. ಇಲ್ಲಿ ಉತ್ತರ 67/12 ಬಂದಿದೆ. ಅದನ್ನು ನೀವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೆದ್ರೆ 5 ಇಂಟೀಜರ್ 7/12 ಆಗುತ್ತೆ. ಈ ರೀತಿಯಾಗಿ ಬಿಡಿಸಿದ್ದೀನಿ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದರೆ 28ನೇ ಪ್ರಶ್ನೆ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರುವಂತೆ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. AOB = 60 ಆದರೆ APB ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ವೆರಿ ಗುಡ್ ಕ್ವಶನ್ ಇದು. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಸ್ವಲ್ಪ ನಿಮಗೆ ಕಠಿಣವಾದಂಥ ಪ್ರಶ್ನೆ ಆಗಿರ್ಬೋದು ಇದು. ಯಾಕಪ್ಪ ಅಂತಂದರೆ ಇಲ್ಲಿ ವೃತ್ತಖಂಡದ ವಿಸ್ತೀರ್ಣ ಇಲ್ಲಿ ನೋಡಿ, ವೃತ್ತಖಂಡದ ವಿಸ್ತೀರ್ಣ ಅಂತಂದರೆ ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದಕ್ಕೆ ನೀವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಟೋಟಲ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಮಾಡ್ಕೊಳ್ಬೇಕು. ಅಂತಂದರೆ ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣ, ಇಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣಕ್ಕೆ ಒಂದು ಸೂತ್ರ ಇದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸೂತ್ರವನ್ನು ಹಾಕಲ್ದೆ ನೀವೇನಾದರೂ ½ × B × H ಹಾಕಿ ಏನಾದರೂ ಪ್ರಯತ್ನ ಪಟ್ಟಿದ್ರೆ ನಿಮ್ಮ ಉತ್ತರ ಭಾಳ ಅಂದರೆ ಭಾಳ ಲಾಂಗ್ ಹೋಗಿರುತ್ತೆ. ಅದು ತಪ್ಪಾಗಿರುವಂಥ ಚಾನ್ಸಸ್ ಇರುತ್ತೆ. ನೀವು ಸರಿಯಾದ ಉತ್ತರ ಸಿಗಲ್ದಕ್ಕೆ ಅರ್ಧಕ್ಕೂ ಬಿಟ್ಟಿರುವಂಥ ಚಾನ್ಸಸ್ ಇರುತ್ತೆ. ಇದನ್ನು ಹಾಕಿರಬೇಕು. √3 = 1.73 ಅಂತ ಯೂಸ್ ಮಾಡಂತ ಹೇಳಿದ್ದಾರೆ. ಇಲ್ಲಿ ಆರ್ ಅಂತಂದರೆ ಸಮಬಾಹು ತ್ರಿಭುಜದ ಬಾಹು ಏನಾಗಿರುತ್ತಪ್ಪ ಅಂತಂದರೆ ರೇಡಿಯಸ್ ಆಫ್ ದ ಸರ್ಕಲ್ ಆಗಿದೆ. ಹೀಗಾಗಿ r² ಅಂತ ಬರೆದಿದ್ದೀನಿ. A² ಅಂತ ಬರೆದಿದ್ದರೂ ನೀವು ಆ ಎ ಬೆಲೆಯನ್ನು r ಅಂತ ತೆಗೆದುಕೊಳ್ಬೇಕು. ಇಲ್ಲಿ ವೃತ್ತದ ತ್ರಿಜ್ಯದ ಬೆಲೆ ಏನು ಕೊಟ್ಟಿದ್ದಾರೆ, r = 21 ಅಂತ ಇದೆ. therefore ಆ r ಬೆಲೆನೇ ನೀವು ಇಲ್ಲಿ ಹಾಕಿದಾಗ ನಿಮಗೆ ಇದನ್ನು ಬಿಡಿಸ್ತಾ ಹೋಗಬೇಕು. ಬಿಡಿಸಿದಾಗ ನಿಮಗೆ ಈ ಪಾರ್ಟ್ ಅಷ್ಟೇ ಸ್ವಲ್ಪ ಕಠಿಣ ಇದೆ. ಬಿಡಿಸಿದಾಗ ಈ ರೀತಿ ಆನ್ಸರ್ ಬಂದಿದೆ. ಕೊನೆಯದಾಗಿ ಅದು ಏನಾಗಿದೆಪ್ಪ ಅಂತಂದರೆ ಈ ಪಾರ್ಟ್ ನಿಮಗೆ ಈಸಿ ಇದೆ. ಈ ಪಾರ್ಟ್ ಸ್ವಲ್ಪ ಡೆಸಿಮಲಲ್ಲಿ ಬಂದಿರುವುದರಿಂದ ಸ್ವಲ್ಪ ಡಿಫಿಕಲ್ಟ್ ಇದೆ. ಫೈನಲ್ ಆಗಿ ನಿಮಗೆ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬರುತ್ತೆ. ಅಪ್ರಾಕ್ಸಿಮೇಟ್ ಅಂತಂದರೂ ಅದು ನಿಯರ್ ಬೈ ಆನ್ಸರೇ. 40.27 ಅಂತ ಆನ್ಸರ್ ಬಂದಿದೆ. ಇಷ್ಟು ಯಾರ್ದು ಬಂದಿರುತ್ತೆ ಅಥವಾ ಇದ್ರ ನಿಯರ್ ಯಾರ್ದು ಬಂದಿರುತ್ತೆ ಅವ್ರಿಗೆ ಖಂಡಿತವಾಗಿ 3 ಅಂಕಗಳು ಸಿಗ್ತವೆ. 40.27 ಈಸ್ ದ ಅಕ್ಯುರೇಟ್ ಆನ್ಸರ್ ಇದೆ ಇಲ್ಲಿ. ನೋಡಿ ನೀವು ಯಾವ ರೀತಿ ಬಿಡಿಸಿದ್ದೀರಾ, ಯಾವ ಸೂತ್ರವನ್ನು ಅಪ್ಲೈ ಮಾಡಿದ್ದೀರಾ. ಸ್ಟಾರ್ಟಿಂಗಲ್ಲಿ ಸೂತ್ರವನ್ನು ತಪ್ಪಾಗಿ ಬರೆದಿದ್ದರೆ ಇದರಲ್ಲಿ 3 ಅಂಕಗಳು ನಿಮಗೆ ಕಡಿತ ಆಗುವಂಥ ಚಾನ್ಸಸ್ ಇದೆ. ಒಂದು ಸಲ ನೋಡ್ಕೊಳ್ಳಿ. ಅದೇ ರೀತಿಯಾಗಿ 29ನೇ ಪ್ರಶ್ನೆ ಒಂದಿದೆ 3 ಅಂಕದ್ದು. ಇಲ್ಲಿ ನಾವು ಸೆಕ್ಷನ್ ಫಾರ್ಮುಲಾ ವನ್ನು ಯೂಸ್ ಮಾಡಿದ್ದೀವಿ. ಇಲ್ಲಿ ಎ ಬೆಲೆಯನ್ನು ಕೊಟ್ಟಿದ್ದಾರೆ. ಎ ಬೆಲೆ, ಎನ ನಿರ್ದೇಶಾಂಕಗಳು -1 and 7, ಬಿನ ನಿರ್ದೇಶಾಂಕಗಳು 4 and -3 ಮತ್ತು M1 M2ಗಳನ್ನು ಕೊಟ್ಟಿದ್ದಾರೆ. XY ಕೇಳಿದ್ದಾರೆ. ಡೈರೆಕ್ಟ್ ಕ್ವಶನ್ ಇದು. ಜಸ್ಟ್ ಸೂತ್ರವನ್ನು ಬರೆದು ಆ ಸೂತ್ರದಲ್ಲಿ ಹಾಕಿ ನೀವು ಉತ್ತರವನ್ನು ಕಂಡುಕೊಳ್ಬೇಕಿಲ್ಲಿ. ಉತ್ತರ ಎಷ್ಟು ಬರುತ್ತಪ್ಪ ಅಂತಂದರೆ XYನ ಬೆಲೆ ನೋಡಿ ಎಷ್ಟು ಬಂದಿದೆಪ್ಪ ಅಂತಂದರೆ 1,3 ಅಂತ ಇದೆ. ಇನ್ನೊಂದು ಸಲ ನೋಡ್ಕೊಳ್ಳಿ. ಪ್ರಶ್ನೆ ಈ ರೀತಿ ಇದೆ. 1,3 ಅಂತ ಬಂದಿದೆ. ಇಲ್ಲಿ Xನ ಬೆಲೆ 1 ಮತ್ತು Yನ ಬೆಲೆ 3 ಅಂತ ಇದೆ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ 29ನೇ ಪ್ರಶ್ನೆ. ಇದರೊಳಗೆ ಆರ್ ಆಪ್ಷನ್ ಒಂದಿದೆ. ಅದು ಚೆನ್ನಾಗಿರುವಂಥ ಪ್ರಶ್ನೆ. ಆರ್ ಆಪ್ಷನ್ಗಿಂತ ಇದೇ ಆಪ್ಷನ್ನು ಯಾವುದು ಫಸ್ಟ್ ಆಪ್ಷನ್ನೇ ನಿಮಗೆ ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಅದನ್ನ ಈಸಿಯಾಗಿ ಬಿಡಿಸಿರ್ತೀರಿ ಅನ್ಕೋತೀನಿ. ಆರ್ ಆಪ್ಷನ್ ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊಂಡಿರ್ಬೋದು. ಯಾಕಪ್ಪ ಅಂತಂದರೆ ಅದೊಂದು ಸ್ವಲ್ಪ ಏನಿದೆ ಅಂತಂದರೆ ಇಲ್ಲಿ ನಾವು ದೂರ ಸೂತ್ರವನ್ನು ಬಳಸಿ ಇದನ್ನು ಕಂಡುಹಿಡಬೇಕಾಗುತ್ತೆ. 3,6 - 3,4 ಅಂತ AB ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ M ಬಿಂದು ಎಕ್ಸಾಕ್ಟ್ಲಿ ಸೆಂಟರ್ ಇದೆ, ಅಂದರೆ ಮಧ್ಯ ಬಿಂದು ಇದೆ. M ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ XY ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹೀಗಾಗಿ AM = MB ಅಂತ ಬರ್ಕೊಳ್ತೀನಿ. ದೂರ ಸೂತ್ರವನ್ನು ಅಪ್ಲೈ ಮಾಡ್ತೀನಿ. ಎರಡೂ ಕಡೆ ವರ್ಗಗೊಳಿಸ್ತೀನಿ.
ವರ್ಗಗೊಳಿಸಿ ಏನಾಗುತ್ತೆ ಇಲ್ಲಿ ವರ್ಗಗೊಳಿಸಿದಾಗ ಸ್ಕ್ವೇರ್ ರೂಟ್ ಹೋಗುತ್ತೆ. ಸ್ಕ್ವೇರ್ ರೂಟ್ ಹೋಗಿ ನಿಮಗೆ ಅದನ್ನು ಬಿಡಿಸ್ತಾ ಹೋದಂತೆ ನೀವಿಲ್ಲಿ ಗಮನಿಸ್ಬೋದು. ಬಿಡಿಸ್ತಾ ಹೋದಂತೆ ನಿಮಗೆ ಏನು ಸಿಗುತ್ತಪ್ಪ ಅಂತಂದ್ರೆ ಅವರು ಎಕ್ಸ್ ಮತ್ತು ವಾಯ್ ಬೆಲೆ ಕೇಳಿಲ್ಲ. ಅವರು ಇಲ್ಲಿ ಎಕ್ಸ್ ಮತ್ತು ವಾಯ್ಗಳ ನಡುವಿನ ಸಂಬಂಧವನ್ನು ಕೇಳಿದ್ದಾರೆ. ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಕೇಳಿಲ್ಲ. ಎಕ್ಸ್ ಮತ್ತು ವಾಯ್ಗಳ ನಡುವಿನ ಸಂಬಂಧವನ್ನು ಕೇಳಿದ್ದಾರೆ. ಎಕ್ಸ್ ಮತ್ತು ವಾಯ್ಗಳ ನಡುವಿನ ಸಂಬಂಧ ಅಂತಂದರೆ ನೀವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ರೀತಿಯಲ್ಲಿ ಆ ಉತ್ತರವನ್ನು ತರಬೇಕು. ಇಲ್ಲಿ 3x + y = 5 ಬರುತ್ತೆ. ಆ ಸಂಬಂಧವನ್ನು ಕೇಳಿದ್ದಾರೆ. ಈ ರೀತಿಯಾದಂಥ ಪ್ರಶ್ನೆಗಳು ಪುಸ್ತಕದಲ್ಲಿಯೂ ಕೂಡ ಇದೆ. ಇಲ್ಲಿ ಆರ್ ಆಪ್ಷನ್ಗಿಂತ ಮೊದಲೇ ಆಪ್ಷನ್ನು ಇದು ಯಾವುದು ಸೆಕ್ಷನ್ ಫಾರ್ಮುಲಾ ಮೇಲೆ ಇರುವಂಥ ಪ್ರಶ್ನೆಯೇ ಅತ್ಯಂತ ಸರಳವಾಗಿದೆ. ಬೆಟರ್ ಅದನ್ನ ಯಾರು ಬಿಡಿಸಿದ್ದಾರೆ ಅವರಿಗೆ 3 ಅಂಕಗಳು ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇದನ್ನು ಸರಿಯಾಗಿ ಬಿಡಿಸಿದರೆ ಇದಕ್ಕೂ ಕೂಡ 3 ಅಂಕ ಸಿಗ್ಬೋದು. ಇನ್ನು ಮುಂದಿನದಾಗಿ ಅತ್ಯಂತ ಸರಳವಾದಂಥ ಪ್ರಶ್ನೆ ಸರಾಸರಿ. ಇಲ್ಲಿ ನಿಮಗೆ ವರ್ಗಾಂತರವನ್ನು ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ, ಎಕ್ಸ್ ಬೆಲೆಗಳನ್ನು ಕಂಡುಹಿಡಬೇಕು. ಎಕ್ಸ್ ಬೆಲೆಗಳನ್ನು ಕಂಡುಹಿಡುವುದಕ್ಕೆ ನೀವು 10 + 20 ಕೂಡಿಸಿ /2 ಮಾಡಿದರೆ ನಿಮಗೆ 15 ಸಿಗುತ್ತೆ. ಈ ರೀತಿಯಾಗಿ ಎಲ್ಲವನ್ನು ಮಾಡ್ತಾ ಹೋಗಬೇಕು ಎಕ್ಸ್ ಬೆಲೆ. ನಂತರ ಎಫ್ ಎಕ್ಸ್ ಕಾಲಮ್ಗಳನ್ನು ಗುಣಿಸಬೇಕು. ನಿಮಗೆ 760 / 20 ಬರುತ್ತೆ. ಅದು ನೋಡಿ ಸಮೇಷನ್ ಆಫ್ ಎಫ್ ಎಕ್ಸ್ 760 ಬರುತ್ತೆ, ಎಫ್ ಈಸ್ 20 ಬರುತ್ತೆ. ಸರಾಸರಿ 38 ಆಗುತ್ತೆ. ಇದನ್ನ ಯಾರು ಬಿಡಿಸಿದ್ರಿ ಅವರಿಗೆ 3 ಅಂಕಗಳು ಸಿಗುತ್ತೆ. ಪ್ರತಿ ಬಾರಿ ನೀವು ಮೊದಲೇ ಬಾರಿ ಕೇಳಿರುವಂಥ 4 ಮಾಡೆಲ್ ಕ್ವಶನ್ ಪೇಪರ್ಸು ಸೀರೀಸ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ ಪೇಪರ್ಸ್ಗಳಲ್ಲಿ ಸರಾಸರಿ ಬಹುಲಕ ಮಧ್ಯಾಂಕಗಳ ಮೇಲೆ ಅತ್ಯಂತ ಸರಳವಾದ ಪ್ರಶ್ನೆಗಳನ್ನೇ ಕೇಳಿದ್ದಾರೆ. ಇಲ್ಲಿಯೂ ಕೂಡ ಸರಳವಾದ ಪ್ರಶ್ನೆ ಇದೆ. ಇದು 1ನೇ ಸರಾಸರಿ. ಇದರೊಳಗೆ ಆರ್ ಆಪ್ಷನನ್ನು ಕೊಟ್ಟು ಅವ್ರು ಏನು ಕೇಳಿದಾರಪ್ಪ ಅಂತಂದರೆ ಮಧ್ಯಾಂಕವನ್ನು ಕೇಳಿದ್ದಾರೆ. ಈ ಮಧ್ಯಾಂಕವನ್ನು ಯಾರು ಬಿಡಿಸಿದರೆ ಅವ್ರದ್ದು ಕೂಡ ಉತ್ತರ 28 ಬಂದಿದೆ. ಮಧ್ಯಾಂಕದ ಉತ್ತರ ಎಷ್ಟು ಬಂದಿದೆಪ್ಪ ಅಂತಂದರೆ ಇಲ್ಲಿ 28 ಬಂದಿದೆ. ಸೂತ್ರ ಅತ್ಯಂತ ಸರಳವಾಗಿದೆ. ಏನು ಸೂತ್ರ? L + n/2 - CF/F × H. ಇಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ನಾವು ಮೊದಲು ಮಾರ್ಕ್ ಮಾಡ್ಕೋಬೇಕಂತಂದರೆ n ಬೆಲೆ ಕಂಡುಹಿಡಬೇಕು. n ಬೆಲೆ ಕಂಡುಹಿಡುವುದಕ್ಕೆ ಎಫ್ ಕಾಲಮಲ್ಲಿರುವಂಥ ಎಲ್ಲ ಫ್ರೀಕ್ವೆನ್ಸಿಗಳನ್ನು ಕೂಡಿಸ್ಕೊಳ್ಬೇಕು. /2 ಮಾಡಬೇಕು. 15 ಇದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿಯನ್ನು ಯಾವ 2 ಸಂಖ್ಯೆಗಳ ನಡುವೆ ಬರ್ತಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. 15 9 ಮತ್ತು 19 ನಡುವೆ ಬರ್ತಿದೆ. ಹೀಗಾಗಿ ಅದರ ಮುಂದಿನ ಅಂದರೆ 9ನ್ನು ಸೆಲೆಕ್ಟ್ ಮಾಡ್ಕೋಬಾರ್ದು. ಅದರ ಮುಂದಿನ ಆವೃತ್ತಿಯನ್ನು ನಾವಿಲ್ಲಿ ಏನು ಮಾಡಬೇಕು? ಮಧ್ಯಾಂಕವಿರುವ ವರ್ಗಾಂತರ ಅಂತ ಸೆಲೆಕ್ಟ್ ಮಾಡಬೇಕು. ಅದರ ತಕ್ಕಂಗೆ ಎಲ್ಲು CF F H ಬೆಲೆಗಳನ್ನು ನೀವು ಹಾಕಿದರೆ ನಿಮಗೆ ಮಧ್ಯಾಂಕ 28 ಬರುತ್ತೆ. ನೋಡಿ ಇದು 28 ಬಂದಿದೆ. ಅದು ಎಷ್ಟು ಬಂದಿದೆಪ್ಪ ಅಂತಂದರೆ ಇದು 38 ಬಂದಿದೆ. ಯಾರ್ದು ಇದು ಬಂದಿದೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸರಾಸರಿ 38, ಮಧ್ಯಾಂಕ 28. ಓಕೆ. ಇನ್ನು ಅದೇ ರೀತಿಯಾಗಿ ಒಂದು ಸಂಭವನೀಯತೆ ಚಾಪ್ಟರ್ ಮೇಲೆ ಇರುವಂಥ ಒಂದು ಪ್ರಶ್ನೆ, ಅತ್ಯಂತ ಸರಳವಾದಂಥ ಪ್ರಶ್ನೆ. ಈ ಪ್ರಶ್ನೆಯಲ್ಲಿ ನಿಮಗೆ 2ನೇ ಆಪ್ಷನ್ನು ನಾನು ಅತ್ಯಂತ ಪ್ರಮುಖವಾಗಿ ಹೇಳಬೇಕು. ಇಲ್ಲಿ ನೋಡಿ ಒಂದು ಪೆಟ್ಟಿಗೆಯಲ್ಲಿ ಏನು ಕೊಟ್ಟಿದ್ದಾರೆ ಅವರು 1 ರಿಂದ 20ರವರೆಗೆ ನಮೂದವಾಗಿರುವ 20 ಕಾರ್ಡ್ಗಳಿದ್ದಾವೆ. ಅಂತಂದರೆ ಇಲ್ಲೇನಾಯಿತು? n(s) = 20 ಆಯಿತು. ಪ್ರತಿ ಕಾರ್ಡಿನ ಮೇಲೆ 1 ರಿಂದ 20 ಅಂಕಿಗಳನ್ನು ಬರೆದಿದ್ದಾರೆ. ಫಸ್ಟ್ನೇ ಕ್ವಶನ್ ಏನಿದೆ ಅದರೊಳಗೆ 2 ಆಪ್ಷನ್ಸ್ ಇದೆ. 1.5 ಮಾರ್ಕ್ಸ್ ಇರುತ್ತೆ. ಅದಕ್ಕೆ 1.5 ಇದೆ. ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಘಟನೆ ಎ ಆಗಿರಲಿ, ಅಂದರೆ ಪೂರ್ಣ ವರ್ಗ ಸಂಖ್ಯೆ ಪಡೆಯುವ ಸಂಭವನೀಯತೆಯನ್ನು ಕೇಳಿದ್ದಾರೆ. 1 ರಿಂದ 20 ನಡುವೆ ಎಷ್ಟು ಪೂರ್ಣ ವರ್ಗ ಸಂಖ್ಯೆಗಳಿದ್ದಾವೆ? 1 4 9 16. ಹೀಗಾಗಿ ಆ ಘಟನೆಗೆ ಒಟ್ಟು ಔಟ್ಕಮ್ಗಳು ಅಂತಂದರೆ ಎಷ್ಟಾಗ್ತವೆ? 4 ಆಗ್ತವೆ. ಹೀಗಾಗಿ ಪ್ರೊಬ್ಯಾಬಿಲಿಟಿ ಅಂತಂದರೆ ಆ ಘಟನೆಯ ಸಂಭವನೀಯತೆ 4/20. ಇದು 4/20 ಬರೆದ್ರೆ ಸಾಕು. ಅದನ್ನೇನು ನಾವು ಬಿಡಿಸಿ 1/5 ಬರಬೇಕಂತ ಏನು ರೂಲ್ ಇಲ್ಲ. 4/20 ಬರೆದಿದ್ದರೂ ನಿಮ್ಮ ಉತ್ತರ ಸರಿಯಾಗುತ್ತೆ. ನೀವು 2ನೇ ಪ್ರಶ್ನೆಯನ್ನು ಒಂದು ಸ್ವಲ್ಪ ಜಾಗರೂಕತೆಯಿಂದ ನೋಡಿ. ಹಲವಾರು ವಿದ್ಯಾರ್ಥಿಗಳು ತಪ್ಪು ಮಾಡಿರುವಂಥ ಚಾನ್ಸಸ್ ಇದೆ. ಈ ಪ್ರಶ್ನೆಯನ್ನು ನೋಡಿ ಅವ್ರು ಕೇಳಿರೋದೇನೋ ನೀವು ಬರೆದಿರೋದೇನೋ, ನಾನು ಅದಕ್ಕೋಸ್ಕರ ಇದಕ್ಕೆ ಇಂಪಾರ್ಟೆಂಟ್ ಅಂತ ಇಲ್ಲಿ ಮಾರ್ಕ್ ಮಾಡಿದ್ದೇನೆ. 2 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆ ಅಂತ ಕೇಳಿದ್ದಾರೆ. 2 ಮತ್ತು 3ರಿಂದ ಈ ಎರಡೂ ಸಂಖ್ಯೆಗಳಿಂದ ಭಾಗ ಆಗಬೇಕು. 2 ಅಥವಾ 3ರಿಂದ ಅಂತ ಕೇಳಿದರೆ ನಿಮ್ಮ ಲಿಸ್ಟು 2ರಿಂದ ಭಾಗ ಹೋಗುವ ಎಲ್ಲ ಸಂಖ್ಯೆಗಳು ಬರ್ತಿದ್ವು ಮತ್ತು 3ರಿಂದ ಭಾಗ ಹೋಗುವಂಥ ಎಲ್ಲ ಸಂಖ್ಯೆಗಳು ಬರ್ತಿದ್ವು. ಆದರೆ ಇಲ್ಲಿ ಅವರು ಕೇಳಿರುವಂಥದ್ದೇನು 2 ಮತ್ತು 3ರಿಂದ ಭಾಗ ಹೋಗುವಂಥ ಸಂಖ್ಯೆಗಳನ್ನಂತ ಕೇಳಿದ್ದಾರೆ. ಹೀಗಾಗಿ ಇಲ್ಲಿ 2ರಿಂದ ಮತ್ತು 3ರಿಂದ ಭಾಗ ಹೋಗ್ತಿದೆ ಅಂತಂದರೆ ಆ ಸಂಖ್ಯೆ ಕೇವಲ 6ರಿಂದ ಮಾತ್ರ ಭಾಗ ಹೋಗ್ತದೆ ಅಂತ ತಿಳ್ಕೊಳ್ಬೇಕು. ಬಾಧ್ಯತೆಯ ನಿಯಮ ಅದು. ಹೀಗಾಗಿ 2 ಮತ್ತು 3ರಿಂದ ಭಾಗವಾಗುವ ಸಂಖ್ಯೆ ಯಾವುದ್ಯಾವುದಪ್ಪ ಅಂತಂದರೆ 6, 12, 18 ಮಾತ್ರ. ಇಲ್ಲಿ 2 ಸಂಖ್ಯೆ ಇದೆ, ಅದು 2ರಿಂದ ಭಾಗ ಹೋಗುತ್ತೆ, ಆದರೆ 3ರಿಂದ ಹೋಗಲ್ಲ. ನಂತರ 3 ಸಂಖ್ಯೆ ಇದೆ, ಅದು 3ರಿಂದ ಭಾಗ ಹೋಗುತ್ತೆ, ಆದರೆ 2ರಿಂದ ಹೋಗಲ್ಲ. ಈ 2 ಸಂಖ್ಯೆಗಳನ್ನಾಗಿರ್ಬೋದು. 8 ಇದೆ, 8 2ರಿಂದ ಹೋಗುತ್ತೆ, ಆದರೆ 3ರಿಂದ ಹೋಗಲ್ಲ. ಇವೆಲ್ಲ ಸಂಖ್ಯೆಗಳನ್ನು ನೀವು ಬಿ ಆಪ್ಷನಲ್ಲಿ ಬರಲೇಬಾರದು. ಇವನ್ನೆಲ್ಲ ಕ್ಯಾನ್ಸಲ್ ಮಾಡಿ ಕೇವಲ 3 ಸಂಖ್ಯೆಗಳನ್ನು ಮಾತ್ರ ಬರೆದಿರಬೇಕು. ಹೀಗಾಗಿ n of b = 3 ಆಗುತ್ತೆ. n of s ನಿಮಗೆ ಆಲ್ರೆಡಿ ಗೊತ್ತಿದೆ. therefore your answer should be 3/20. 3/20 ಇದ್ದರೆ ನಿಮಗೆ 1.5 ಅಂಕಗಳು ನಿಮಗೆ ಇದಕ್ಕೆ ಸಿಗುತ್ತೆ. ಇರದೇ ಇದ್ದರೆ ನೀವು ಇದರಲ್ಲಿ ಅಂಕಗಳನ್ನು ಕಳೆದುಕೊಳ್ಳುವಂಥ ಚಾನ್ಸಸ್ ಭಾಳ ಇದೆ. ನೋಡ್ಕೊಳ್ಳಿ ಯಾವ ರೀತಿ ಬಿಡಿಸಿದ್ರಂತ. ಇನ್ನು ಅದೇ ರೀತಿಯಾಗಿ 32ನೇ ಒಂದು ಪ್ರಶ್ನೆ.
ಇಲ್ಲಿ ಒಂದು ಲಂಬಕೋನ ತ್ರಿಭುಜದ ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ. ಇದು ಒಂದು ಯಾವುದರ ಮೇಲೆ ಇರುವಂಥ ಪ್ರಶ್ನೆಪ್ಪ ಅಂತಂದರೆ ವರ್ಗ ಸಮೀಕರಣದ ಮೇಲೆ ಇರುವಂಥ ಪ್ರಶ್ನೆ. ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ, ಒಂದು ಲಂಬಕೋನ ತ್ರಿಭುಜ ಇದೆ, ಎತ್ತರ ಮತ್ತು ಪಾದದ ನಡುವಿನ ವ್ಯತ್ಯಾಸ ಏನಿದೆಪ್ಪ ಅಂತಂದರೆ ಪಾದದ ನಡುವಿನ ವ್ಯತ್ಯಾಸ 5 ಸೆಂಟಿಮೀಟರ್ ಇದೆ ಅಂತಂದರೆ ಎತ್ತರ ಎಕ್ಸ್ ಆಗಿರಲಿ ಅಂತ ನಾನು ತೊಗೊಂಡಿದ್ದೀನಿ. ಪಾದ x+5 ಆಗಿರಲಿ. x-5 ಬರಿಬಾರ್ದು, x+5 ಬರಿಬೇಕು. x-5 ಬರೆದ್ರೆ ತಪ್ಪುವಂಥ ಚಾನ್ಸಸ್ ಇರುತ್ತೆ. ಯಾಕೆ ನೋಡ್ರಿ, ಇಲ್ಲಿ ನಾನು ಬರೆದಿದ್ದೀನಿ. ಓಕೆ, ಆಗಿರುತ್ತೆ. ಬರೆದಿದ್ದೀನಿ, ಅದನ್ನ ಈ ರೀತಿಯಾಗಿ ಸಾಲ್ವ್ ಮಾಡಿದ್ದೀನಿ. ಒಂದು ಸ್ವಲ್ಪ ನೀವು ನೋಡಿಕೊಂಡ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಈ ರೀತಿಯಾಗಿ ಇಕ್ವೇಷನ್ ಬರುತ್ತೆ ನಿಮಗೆ. 12 × b × h ಸೂತ್ರವನ್ನು, ತ್ರಿಭುಜದ ವಿಸ್ತೀರ್ಣ ಅವ್ರು ಕೊಟ್ಟಿದ್ದಾರೆ. ಆ ತ್ರಿಭುಜದ ವಿಸ್ತೀರ್ಣವನ್ನು ಸೂತ್ರವನ್ನು ಇಟ್ಕೊಂಡು ಇಲ್ಲಿ x+5 ಆಗಬೇಕಾಗಿತ್ತು. ಅದು ಇರಲಿ. ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಸೂತ್ರವನ್ನು ಕೊಟ್ಟಿದ್ದಾರೆ. ಅದನ್ನ ಹಾಕ್ಕೊಂಡು ನೀವಿಲ್ಲಿ ವರ್ಗ ಸಮೀಕರಣವನ್ನು ನಾನು ರಚಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ವರ್ಗ ಸಮೀಕರಣ ಬಂದಿದೆ. ನಂತರ ಕೊನೆಯಲ್ಲಿ ನಿಮಗೆ ಏನು ಬರುತ್ತಪ್ಪ ಅಂತಂದರೆ x = 15 ಮತ್ತು ಪಾದ 20 ಬರುತ್ತೆ, ಎತ್ತರ 15 ಬರುತ್ತೆ. ಈ ನೀವು ಯಾರು ಅಥವಾ ಪಾದ ಎತ್ತರ 20 ಬಂದು ಪಾದ 15 ಬಂದರೂ ಏನು ತೊಂದರೆ ಇಲ್ಲ. ಎರಡು ಇಂಟರ್ಚೇಂಜ್ ಆದರೂ ಏನು ತೊಂದರೆ ಇಲ್ಲ. ಅವುಗಳ ನಡುವಿನ ವ್ಯತ್ಯಾಸ ಮಾತ್ರ 5 ಆಗಿರಬೇಕು. ಇಲ್ಲಿ ನೀವು ಗಮನಿಸಿದರೆ 20ರಲ್ಲಿ 15 ಹೋದರೆ 5 ಬರುತ್ತೆ. ಇದನ್ನು ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ. ದೇರ್ಫೋರ್ ನಿಮಗೆ ಪಾದ 20 ಮತ್ತು ಎತ್ತರ 15 ಅಥವಾ ಎತ್ತರ 20 ಮತ್ತು ಪಾದ 15 ಬಂದಿದ್ದರೂ ಕೂಡ ನಿಮ್ಮ ಉತ್ತರ ಸರಿ ಆಗುತ್ತೆ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ಅದರಲ್ಲೇ ನೆಕ್ಸ್ಟ್ ಕ್ವಶನನ್ನು ಕೇಳಿದ್ದಾರೆ, ಒಂದು ಆರ್ ಆಪ್ಷನ್ನು. ಇದು ಮೇಲಿನಕ್ಕಿಂತ ಸ್ವಲ್ಪ ಸರಳ ಇದೆ, ಆದರೆ ಒಂದು ಸ್ವಲ್ಪ ಸರಿಯಾಗಿ ಗುರುತಿಸ್ಕೊಳ್ಬೇಕು. 2 ಅನುಕ್ರಮ ಧನ ಸಮಪೂರ್ಣಾಂಕಗಳನ್ನು ಮೊದಲು ಬರ್ಕೊಳ್ಬೇಕು ನೀವು ಸರಿಯಾಗಿ. ಏನಪ್ಪ 2 ಅನುಕ್ರಮ ಧನ ಸಮಪೂರ್ಣಾಂಕಗಳು? ಧನ ಆಗಿರಬೇಕು, ಎಕ್ಸು ಸಮಪೂರ್ಣಾಂಕಗಳಾಗಿರಬೇಕು ಅಂತಂದರೆ ಅದಕ್ಕೆ ನಾವು 2ನೇ ಕೊಡಬೇಕು. x+1 ಬರೆಯೋಕ್ಕೆ ಬರೋಲ್ಲ. ಎಕ್ಸು ಮತ್ತು x+2 ಆಗಿರುತ್ತೆ. ಅವುಗಳ ವರ್ಗಗಳ ಮೊತ್ತ 164 ಇದೆ ನೋಡಿ. ಅವು ಎರಡು ಸಂಖ್ಯೆಗಳು ಇಷ್ಟಿದ್ದಾವೆ. ಅವುಗಳ ವರ್ಗ ಅಂತಂದರೆ x² ತೊಗೊಂಡಿದ್ದೀನಿ, x+2² ತೊಗೊಂಡಿದ್ದೀನಿ. ಅವುಗಳ ಮೊತ್ತ ಅಂದರೆ ಪ್ಲಸ್ ಹಾಕಿದ್ದೀನಿ, 164 ಇದೆ. ನಂತರ ಇವುಗಳ ಮೂಲಕ ನಾನು ಏನು ಮಾಡಿದ್ದೀನಿ, ಇಲ್ಲೊಂದು ಇಕ್ವೇಷನನ್ನು ಫಾರ್ಮ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಇಕ್ವೇಷನನ್ನು ಫಾರ್ಮ್ ಮಾಡ್ಕೊಂಡಿದ್ದೀನಿ. ಈ ಇಕ್ವೇಷನನ್ನು ಮತ್ತು ನಾನು ಮುಂದೆ ಏನು ಮಾಡಿದ್ದೀನಪ್ಪ ಅಂತಂದರೆ ಸಾಲ್ವ್ ಮಾಡಿಕೊಂಡು ಎಕ್ಸ್ ಬೆಲೆ ಕಂಡು ಹಿಡಿದಿದ್ದೀನಿ. ಇಲ್ಲಿ ಎಕ್ಸ್ ಬೆಲೆ -10 ಕೂಡ ಬರುತ್ತೆ, ಆದರೆ ಇದನ್ನು ಕನ್ಸಿಡರ್ ಮಾಡಬಾರ್ದು, ಯಾಕಂದರೆ ಧನ ಪೂರ್ಣಾಂಕ ಇದೆ. x = 8 ಒಂದು, ನಂತರ x+2 ಒಂದಿದೆ, 8+2 = 10 ಒಂದು. ದೇರ್ಫೋರ್ ನಿಮ್ಮದು ಯಾರ್ದು ಉತ್ತರ x = 8 ಮತ್ತು 10 ಬಂದಿದೆ ಅವರು ಖಂಡಿತವಾಗಿ ಏನಾಗಿರುತ್ತಪ್ಪ ಅಂತಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತದೆ. ನಿಮಗೆ ಈ ಪ್ರಶ್ನೆಯನ್ನು ಇನ್ನೊಮ್ಮೆ ಸರಿಯಾಗಿ ನೋಡ್ಕೊಳ್ತೇನೆ ಅಂತಂದರೆ ಒಮ್ಮೆ ನೋಡ್ಕೊಳ್ಳಿ. ಇಲ್ಲಿ ಪಾಸ್ ಮಾಡಿಕೊಂಡು ಯಾವ ರೀತಿ ಬಿಡಿಸಿದ್ದೀನಿ ಅನ್ನೋದನ್ನು ನೀವು ನೋಡ್ಕೊಳ್ಬೋದು. ಇನ್ನು ಅದೇ ರೀತಿಯಾಗಿ 3 ಅಂಕದ ಕೊನೆಯ ಪ್ರಶ್ನೆ, 33ನೇ ಪ್ರಶ್ನೆ. ಇಲ್ಲಿ ಚಿತ್ರವನ್ನು ಅವರು ಕೊಟ್ಟಿಲ್ಲ, ಚಿತ್ರವನ್ನು ನೀವೇ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಇದು ಸರಳವಾದಂಥ ಪ್ರಶ್ನೆ. ಚಿತ್ರಕ್ಕೆ 1 ಅಂಕ, ನಂತರ ಬಿಡಿಸುವುದಕ್ಕೆ 2 ಅಂಕ ಇದೆ. ಇದು ಅತ್ಯಂತ ಸರಳವಾದ ಪ್ರಶ್ನೆ. ಕೆಲವರಿಗೆ ಅನಿಸ್ಬೋದು ಇದು ಯಾಕೆ 3 ಅಂಕಕ್ಕೆ ಇಷ್ಟು ಸರಳವಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತೇಳಿ. ಆದರೆ ಚಿತ್ರಕ್ಕೆ 1 ಅಂಕ ಇದೆ, ಚಿತ್ರಕ್ಕೆ 1 ಅಂಕ ಮತ್ತು ಬಿಡಿಸುವುದಕ್ಕೆ 2 ಅಂಕ ಇದೆ. ಇದು ಹೀಗಾಗಿ ನೀವು ಇದನ್ನು ನೋಡ್ಕೊಳ್ಬೋದು. ಇಲ್ಲಿ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಎ ಬಿ ಮತ್ತು ಸಿ ಡಿ ಈ ಎರಡೂ ರೇಖಾಖಂಡಗಳು ಓ ಬಿಂದುವಿನಲ್ಲಿ ಸಂಧಿಸಿದ್ದಾವೆ. ಎ ಸಿ ಸಮಾಂತರ ಬಿ ಡಿ ಆಗಿರುವಂತೆ ಎ ಸಿ ಬಿ ಡಿಗಳನ್ನು ಸೇರಿಸಬೇಕು ಮತ್ತು ಎ ಒ ಸಿ ಸಮರೂಪ ಬಿ ಒ ಡಿ ಅಂತ ಸಾಧಿಸಬೇಕು. ಇಲ್ಲಿ ಚಿತ್ರ ಇದೆ, ಅದನ್ನು ನಾನು ಕೋಕೋ ನಿರ್ಧಾರಕ ಗುಣವನ್ನು ಬಳಸಿ ಇಲ್ಲಿ ಪ್ರೂವನ್ನು ಮಾಡಿದ್ದೀನಿ. ಅತ್ಯಂತ ಸರಳವಾದಂಥ ಪ್ರಶ್ನೆ. ಇದನ್ನು ನೀವು ಈ ರೀತಿಯಾಗಿ ಬಿಡಿಸಿದರೆ ಶೃಂಗಾತ್ಮಕ ಕೋನಗಳು ಸಮ, ಪರ್ಯಾಯ ಕೋನಗಳು ಸಮ ಅನ್ನುವಂತಹ ರೀಸನನ್ನು ನೀವು ಇಲ್ಲಿ ಬರೆದಿರಬೇಕು. ಈ ರೀತಿಯಾಗಿ ಬಿಡಿಸಿದರೆ ನಿಮಗೆ 3 ಅಂಕಗಳು ಇದಕ್ಕೆ ಸಿಗ್ತವೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ 4 ಅಂಕದ ಪ್ರಶ್ನೆಗಳು ನೋಡಿ. 4 ಅಂಕದ ಪ್ರಶ್ನೆಗಳು ನೀವಿಲ್ಲಿ ಗಮನಿಸ್ಬೋದು. ಅತ್ಯಂತ ಸರಳವಾದಂತಹ ನಿಮಗೆ ಗ್ರಾಫನ್ನು ಕೇಳಿದ್ದಾರೆ. x+2y = 8, x+y = 5 ಬಂದರೆ 5 ಇದೆ. ಇದರದ್ದು ನೀವು ವ್ಯಾಲ್ಯೂಸ್ಗಳನ್ನು ಎಕ್ಸ್ ವ್ಯಾಲ್ಯೂಗಳನ್ನು ಕೊಟ್ಟಾಗ ಅದಕ್ಕೆ ರೆಸ್ಪೆಕ್ಟ್ ಆಗಿರುವಂಥ y ವ್ಯಾಲ್ಯೂಗಳು ಬಂದಿರಬೇಕು. ಇಲ್ಲೂ ಕೂಡ x ಮತ್ತು y ಬೆಲೆಗಳನ್ನು ತೆಗೆದುಕೊಂಡಿರಬೇಕು. ಅತ್ಯಂತ ಸರಳ ಇದೆ. ಯಾವುದೇ ರೀತಿಯಾದಂಥ ನೆಗೆಟಿವ್ ವ್ಯಾಲ್ಯೂಸ್ಗಳನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಗಮನಿಸ್ಬೋದು, ಈ ರೀತಿಯಾದಂಥ ಗ್ರಾಫ್ ಬರುತ್ತೆ. ನಿಮ್ಮದು ಈ ಎರಡೂ ಗ್ರಾಫ್ಗಳು ಛೇದಿಸುವ ರೇಖೆಗಳನ್ನು ಹೊಂದಿರುವಂಥ ಗ್ರಾಫ್ ಇದೆ. ಇಲ್ಲಿ ಎಕ್ಸ್ನ ಬೆಲೆ, ಇಲ್ಲಿ ನೋಡಿ ಎಕ್ಸ್ನ ಬೆಲೆ 2 ಇದೆ ಮತ್ತು ವೈನ ಬೆಲೆ 3 ಆಗುತ್ತೆ. ಯಾರ್ದು ಎಕ್ಸ್ನ ಬೆಲೆ 2 ಮತ್ತು ವೈನ ಬೆಲೆ 3 ಬಂದಿದೆ ಅವರಿಗೆ 4 ಅಂಕಗಳು ಅತ್ಯಂತ ಸರಳವಾಗಿ ಇಲ್ಲಿ ಸಿಗುತ್ತವೆ. ನೀವು ನೋಡ್ಬೋದು, ಇನ್ನೊಮ್ಮೆ ನೋಡ್ಕೊಳ್ಳಿ ಗ್ರಾಫನ್ನು. ನೀವು ಇದೇ ರೀತಿ ಬಿಡಿಸಿದರೆ ನಿಮಗೆ 4 ಅಂಕಗಳು. ನೀವೇನು ಮಾಡಿ, ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಮ ಉತ್ತರ ಸರಿಯಾಗಿದೆ, ಈ ಕೀ ಉತ್ತರಗಳೊಂದಿಗೆ ನಿಮ್ಮ ಉತ್ತರವನ್ನು ಹೋಲಿಸ್ಕೊಳ್ಳಿ. ನಿಮ್ಮ ಉತ್ತರ ಸರಿಯಾಗಿದ್ದರೆ, ನಿಮ್ಮ ಸ್ಟೆಪ್ಸ್ಗಳು ಸರಿಯಾಗಿದ್ದರೆ
ಕನಿಷ್ಠ ಅಂಕಗಳನ್ನು ಕೊಟ್ಟುಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನಾನು ಮೇಲೆ ಒಂದು ಪ್ರಶ್ನೆಯನ್ನು ತೋರಿಸಿದೆ. ಈಗ ಇದು 3 ಅಂಕದ ಪ್ರಶ್ನೆ. ನೀವು ಚಿತ್ರವನ್ನು ಸರಿಯಾಗಿ ತೆಗೆದೇ ಇರದಿದ್ದರೆ ಇದಕ್ಕೇನು ಮಾಡ್ಕೊಳ್ಳಿ, ಒಂದು ಅರ್ಧ ಅಂಕನ ಕಡಿತಗೊಳಿಸ್ಕೊಳ್ಳಿ ಅಥವಾ 1 ಅಂಕನ ಕಡಿತಗೊಳಿಸ್ಕೊಳ್ಳಿ. ಇದಕ್ಕೆ 2 ಅಂಕಗಳನ್ನು ಕೊಟ್ಕೊಳ್ಳಿ. ಈ ರೀತಿಯಾಗಿ ಮಾಡಿಕೊಂಡು ಕನಿಷ್ಠ ಅಂಕಗಳನ್ನು ಕೊಟ್ಕೊಳ್ಳಿ. ಕನಿಷ್ಠ ಅಂಕಗಳನ್ನು ಕೊಟ್ಕೊಂಡು ಅದನ್ನು ಟೋಟಲ್ ಮಾಡಿ ಇಟ್ಕೊಳ್ಳಿ. ಇಟ್ಕೊಂಡಾಗ ಬರುವಂಥ ಒಟ್ಟು ಮೊತ್ತವನ್ನು ನೀವು ಪ್ರಶ್ನೆ ಪತ್ರಿಕೆಯ ಮುಂಭಾಗದಲ್ಲಿ ಬರೆದಿಡಿ. ಬರೆದಿಟ್ಟಾಗ ನೀವು 80ಕ್ಕೆ 65, 70 ತೆಗೆದುಕೊಂಡಿದ್ದರೆ ನೀವು ಅದಕ್ಕೊಂದು 65 ತೊಗೊಂಡಿದ್ರೆ +5 -5 ಅದರ ಹಿಂದೆ ಮುಂದೆ ನಿಮಗೆ ಅಂಕಗಳು ಬರಬಹುದು. ಆ ರೀತಿಯಾಗಿ ಗೆಸ್ಸಿಂಗ್ ಮಾಡ್ಕೊಂಡು ಇವತ್ತೇ ಇಟ್ಕೊಳ್ಳಿ. ಅಂದರೆ ನಾಳೆ ನಿಮಗೆ ಬರೆದಿರೋದು ನೆನಪಾಗ್ಬೋದು. ಮುಂದಿನ ಎಕ್ಸಾಮ್ಗೆ ನೀವು ತಯಾರಾಗ್ತಿರ್ತೀರಿ. ಅದಕ್ಕೋಸ್ಕರ ಇವತ್ತೇ ಇಟ್ಕೊಂಡ್ಬಿಡಿ. ನಿಮಗೆ ಫಲಿತಾಂಶ ಬಂದಾಗ ಅದು ಉಪಯೋಗ ಆಗುತ್ತೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ 35ನೇದು ಥೇಲ್ಸ್ನ ಪ್ರಮೇಯವನ್ನು ಕೇಳಿದ್ದಾರೆ. ಇದನ್ನಂತೂ ಅತ್ಯಂತ ಪ್ರಮುಖವಾದಂಥ ಪ್ರಮೇಯ. ಇದನ್ನು ಯಾರು ನೀವು ಬಿಡಿಸಿಲ್ಲೋ ನೀವು ಸರಿಯಾಗಿ ಓದಿಲ್ಲ ಅಂಥೇಳಿ ಅದರ ಅರ್ಥ ಆಗುತ್ತೆ. ಯಾರು ಇದನ್ನು ಬಿಡಿಸಿದಿರಿ ಅವರು ಖಂಡಿತವಾಗಿಯೂ ನಿಮಗೆ 4 ಅಂಕಗಳು ಇದರ ಮೇಲೆ ಸಿಗ್ತವೆ. ಪುಸ್ತಕದಲ್ಲಿ ಥೇಲ್ಸ್ನ ಪ್ರಮೇಯವನ್ನು ಕೊಟ್ಟಿದ್ದಾರೆ. ನೀವು ಕೂಡ ಶಾಲೆಯಲ್ಲಿ ಬಿಡಿಸಿರ್ತೀರಿ. ಆ ಥೇಲ್ಸ್ನ ಪ್ರಮೇಯದೊಂದಿಗೆ ನಿಮ್ಮ ಉತ್ತರವನ್ನು ಹೋಲಿಸ್ಕೊಳ್ಳಿ. ಖಂಡಿತವಾಗಿ ನಿಮಗೆ 4 ಅಂಕಗಳು ಸಿಗ್ತವೆ. ಸರಿಯಾಗಿ ಬರೆದಿದ್ದರೆ ಸಿಗುತ್ತೆ. ಸರಿಯಾಗಿ ಚಿತ್ರವನ್ನು ತೆಗೆದಿರಬೇಕು. ದತ್ತ, ಸಾಧನೀಯಗಳನ್ನು ಬರೆದಿರಬೇಕು. ಅವುಗಳನ್ನು ಬರೆದಿದ್ದರೆ ಪ್ರೂಫನ್ನು ಸರಿಯಾಗಿ ಮಾಡಿದರೆ ನಿಮಗೆ 4 ಅಂಕಗಳಲ್ಲಿ ಸಿಗುತ್ತೆ. ಎಲ್ಲರಿಗೂ ಈ ಥೇಲ್ಸ್ನ ಪ್ರಮೇಯದಲ್ಲಿ 4 ಅಂಕಗಳು ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಯಾಕಪ್ಪ ಅಂತಂದರೆ ಈ SSLC ಪ್ರಾರಂಭವಾದ ದಿನದಿಂದ ಗಣಿತದ ಅಲ್ಲಿ ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳು ಯಾವಪ್ಪ ಅಂತಂದರೆ ಪ್ರಮೇಯಗಳು, ನಕ್ಷೆಗಳು, √3, √2ಗಳು, ಅವುಗಳನ್ನು ಭಾಗಲಬ್ಧ ಎಂದು ಪ್ರೂವ್ ಮಾಡೋ ಇಂಥ ಪ್ರಶ್ನೆಗಳನ್ನು ಪಾಸಿಂಗ್ ಪ್ಯಾಕೇಜಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಸೇ ಇರ್ತೀವಿ. ಖಂಡಿತವಾಗಿ 4 ಅಂಕಗಳು ನಿಮಗೆ ಸಿಗ್ತಾವೆ ಅಂದ್ಕೊಂಡಿದ್ದೀನಿ. ಇನ್ನು 36ನೇ ಒಂದು ಪ್ರಮುಖವಾದಂಥ ಪ್ರಶ್ನೆ, ಒಂದು ಸ್ವಲ್ಪ ದೊಡ್ಡದೇ ಇರುವಂಥ ಪ್ರಶ್ನೆ. ಇಲ್ಲಿ ಏನು ಕೇಳಿದ್ದಾರೆ ಅವರು, ಅರ್ಧಗೋಳ, ಶಂಕು, ಸಿಲಿಂಡರ್ ತ್ರಿಜ್ಯಗಳನ್ನು ಕೊಟ್ಟಿದ್ದಾರೆ. ಆ 3 ತ್ರಿಜ್ಯಗಳು ಒಂದೇ ಆಗುತ್ತೆ. 3 ಸೂತ್ರದಲ್ಲಿ R ವ್ಯಾಲ್ಯೂ ಸೇಮ್ ಇರುತ್ತೆ. ಶಂಕುವಿನ ಎತ್ತರ 120 ಸೆಂಟಿಮೀಟರ್ ಇದೆ. ಸಿಲಿಂಡರ್ನ ಎತ್ತರ 180 ಸೆಂಟಿಮೀಟರ್ ಇದೆ. ಸಿಲಿಂಡರ್ನಲ್ಲಿ ಉಳಿದ ನೀರಿನ ಪ್ರಮಾಣ ಅಂತ ಕೇಳಿದ್ದಾರೆ. ಅದಕ್ಕೆ ನೀವು ಈ ರೀತಿಯಾಗಿ ಸ್ಪಷ್ಟತೆಯೊಂದಿಗೆ ನೀವು ಸೂತ್ರವನ್ನು ಬರೆದುಕೊಳ್ಬೇಕು ಫಸ್ಟು. ನಂತರ ಸೂತ್ರದ ಕ್ರಮವನ್ನು ಸರಿಯಾಗಿ ಬರ್ಕೊಳ್ಬೇಕು. ನೋಡಿ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಸಿಲಿಂಡರ್ದ ಒಳಗಡೆ ಶಂಕು ಮತ್ತು ಏನನ್ನ ಒಂದು ಅರ್ಧಗೋಳವನ್ನು ಜಾಯಿಂಟ್ ಮಾಡಿರುವಂಥ ಒಂದು ಕಟ್ಟಿಗೆಯನ್ನು ಇಟ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ ಅದರಷ್ಟೇ ನೀರು ಹೊರಗೆ ಬಿದ್ದಿರುತ್ತೆ. ಈ ಸಿಲಿಂಡರ್ನಲ್ಲಿ ಅದರಷ್ಟೇ ನೀರು ಹೊರಗೆ ಬಿದ್ದಿರುತ್ತೆ. ಹೀಗಾಗಿ ಅವುಗಳನ್ನು ಎರಡನ್ನು ಕೂಡಿಸಿ ಸಿಲಿಂಡರ್ನ ಘನಫಲದಲ್ಲಿ ಅದನ್ನು ಮೈನಸ್ ಮಾಡಬೇಕು. ಹೀಗಾಗಿ ಇದನ್ನು ಮೈನಸ್ ಮಾಡ್ತಾ ನಾನು ಹೋಗಿದ್ದೀನಿ. ಮತ್ತು ಅವರು ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಏನು ಕೇಳಿದಾರಪ್ಪ ಅಂತಂದರೆ ಉಳಿದಿರುವ ನೀರಿನ ಪ್ರಮಾಣವನ್ನು ಪೈನಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿಬಿಟ್ಟಿದ್ದಾರೆ ಅವರು. ಕೆಲವೊಬ್ರು ಏನು ಮಾಡಿದ್ರಿ, ನೀವು ಪೈಯನ್ನು 22/7 ಅಂತ ಇಟ್ಕೊಂಡು ಇದನ್ನು ಮಾಡಿದಿರಿ. ಆದರೆ ಪೈನಲ್ಲಿ ಅವರು ವ್ಯಕ್ತಪಡಿಸಿ ಅಂತ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ ಅಂತಂದರೆ ಯಾರ್ದು 3,60,000 ಪೈ cm² ಬಂದಿದೆ. ಅವ್ರ ಉತ್ತರ ಇದೇನಿದೆ ಘನಫಲ ಇದೆಯಲ್ಲ, ಇದು 3 lakhs ಏನಾಗುತ್ತಪ್ಪ ಅಂತಂದರೆ cm³ ಆಗುತ್ತೆ. ನಾನು ಇಲ್ಲಿ ಸ್ಕ್ವೇರ್ ಬರೆದಿದ್ದೀನಿ, ಆ್ಯಕ್ಚುಲಿ ಇದು ಕ್ಯೂಬ್ ಆಗುತ್ತೆ, cm³ ಆಗುತ್ತೆ. ನೀವು ಕೆಲವೊಬ್ಬರು ಪೈ ಬೆಲೆಯನ್ನು 22/7 ಅಂತ ಇಟ್ಕೊಂಡು ಮಾಡಿದರೆ ಅಂಕಗಳನ್ನು ಕೊಡ್ಬೋದು ಅಥವಾ ಕೊಡದೇ ಇರಬಹುದು. ಅಂತಂದರೆ ಪೂರ್ಣ ಅಂಕಗಳನ್ನು ಏನು ಕಟ್ ಮಾಡಲ್ಲ, ಅಥವಾ 1 ಅಥವಾ 2 ಮಾರ್ಕ್ಸ್ಗಳನ್ನು ಕಟ್ ಮಾಡ್ಬೋದು. ಇಲ್ಲ ಅಂತಂದರೆ ಇದನ್ನು ಹೈಲೈಟ್ ಮಾಡಿ ಆ ಉತ್ತರವನ್ನು ಹೈಲೈಟ್ ಮಾಡಿದರೆ ನಿಮಗೆ ಪೂರ್ಣವಾದಂಥ ಅಂಕಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಅತ್ಯಂತ ಸರಳವಾದಂಥ ಪ್ರಶ್ನೆ ಇದೆ, 4 ಅಂಕಕ್ಕೆ ಯಾವ ರೀತಿ ಬಿಡಿಸಿದ್ರೆ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ರೀತಿ ಆರ್ ಆಪ್ಷನ್ನು ಕೂಡ ಅತ್ಯಂತ ಸರಳವಾಗಿರುವಂಥ ಆಪ್ಷನ್ನು. ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಸಿಲಿಂಡರ್ನಲ್ಲಿ ಮೇಲ್ಭಾಗದಲ್ಲಿ ಅರ್ಧಗೋಳವನ್ನು ಏನು ಮಾಡಿದಾರಪ್ಪ ಅಂತಂದರೆ ಹಿಂಗೆ ಕಟ್ ಮಾಡಿ ತೆಗೆದಿದ್ದಾರೆ. ಪೂರ್ಣ ಈ ಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ನೀವು ಇಲ್ಲಿ ಗಮನಿಸ್ಬೋದು, ಸಿಲಿಂಡರ್ ಮತ್ತು ಅರ್ಧಗೋಳದ ತ್ರಿಜ್ಯ 6 ಸೆಂಟಿಮೀಟರ್ ತಂದು ಕೊಟ್ಟಿದ್ದಾರೆ. ಅರ್ಧಗೋಳಾಕೃತಿಯ ಘನಫಲವನ್ನು ಕೊಟ್ಟಿದ್ದಾರೆ. ನೀವಿಲ್ಲಿ ಮೊದಲು ಈ ಅರ್ಧಗೋಳದ ಘನಫಲದ ಸೂತ್ರವನ್ನು ಬಳಸ್ಕೊಂಡು ಆರ್ ವ್ಯಾಲ್ಯೂವನ್ನು ಕಂಡುಹಿಡಿಬೇಕು. ಇದನ್ನು ಯಾರು ಆರ್ ವ್ಯಾಲ್ಯೂವನ್ನು ಕಂಡುಹಿಡಿದಿರಿ, ಅದಾದ ನಂತರ ಆ ಆರ್ ವ್ಯಾಲ್ಯೂವನ್ನು ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಅಂತಂದರೆ ಇಲ್ಲಿ ನೋಡಿ, ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಅಂದರೆ ಏನಾಗುತ್ತೆ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾದದ ವಿಸ್ತೀರ್ಣ ಮತ್ತು ಈ ಅರ್ಧಗೋಳದ ಒಳ ಮೇಲ್ಮೈ ವಿಸ್ತೀರ್ಣ, ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ ಪಾದದ ವಿಸ್ತೀರ್ಣ, ಇವುಗಳೆಲ್ಲವನ್ನು ಕೂಡಿಸ್ಕೊಳ್ಬೇಕು. ಇವುಗಳನ್ನು ಕೂಡಿಸುವಂಥ ಸಂದರ್ಭದಲ್ಲಿ ನಮಗೆ ಆರ್ ವ್ಯಾಲ್ಯೂ ಬೇಕು. ಆದರೆ ಅವರು ಯಾವುದೇ ರೀತಿಯಾದಂಥ ಆರ್ ವ್ಯಾಲ್ಯೂವನ್ನು ಕೊಟ್ಟಿಲ್ಲ. ಆ ಆರ್ ವ್ಯಾಲ್ಯೂವನ್ನು ಇಲ್ಲಿ ಅರ್ಧಗೋಳಾಕೃತಿಯ ಘನಫಲವನ್ನು ಕೊಟ್ಟಿದ್ದಾರಲ್ಲ, ಇದನ್ನು ಬಳಸ್ಕೊಂಡು ನೀವು ಈ ಆರ್ ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಬೇಕು. ಕಂಡುಹಿಡ್ಕೊಂಡ್ರೆ ನಿಮಗೇನಾಗುತ್ತಪ್ಪ ಅಂತಂದರೆ ಆರ್ ವ್ಯಾಲ್ಯೂ ಸಿಗುತ್ತೆ. ಈ ಆರ್ ವ್ಯಾಲ್ಯೂವನ್ನು ನೀವು ಈ ಸೂತ್ರಗಳಲ್ಲಿ ಹಾಕ್ತಾ ಹೋದರೆ ನಿಮಗೆ ಉತ್ತರ ಬರುತ್ತೆ. ಇದೊಂದು ಉತ್ತರ ಒಂದು ಸ್ವಲ್ಪ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬಂದಿದೆ ಅಂತಂದರೆ ಇದು ನಿಖರವಾದಂತಹ ಉತ್ತರ ಬಂದಿಲ್ಲ. ಅಪ್ರಾಕ್ಸಿಮೇಟ್ ಅಂತಂದರೆ ಅದು ಸರಿಯಾದ ಉತ್ತರ. 35,828.57 cm². ಇದು ವಿಸ್ತೀರ್ಣ ಕೇಳುವುದರಿಂದ cm² ಕರೆಕ್ಟ್ ಆಗಿದೆ.
ಹೀಗಾಗಿ ಇದು ನೋಡಿ ಮೊದಲನೇ ಪ್ರಶ್ನೆನೇ ಆರ್ ಆಪ್ಷನ್ಗಿಂತ ಅದರಲ್ಲಿ ಮೊದಲನೇ ಮೇಲಿನ ಪ್ರಶ್ನೆ ಅತ್ಯಂತ ಸರಳವಾಗಿದೆ ಅಂತ ನಾನು ಅನ್ಕೋತೀನಿ. ಇನ್ನು 37ನೇ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಅಪ್ಲೈಡ್ ಕ್ವಶನು. ಸಮಾಂತರ ಶ್ರೇಣಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಯತ್ನಗಳನ್ನು ಪಟ್ಟಿದ್ದಾರೆ. ಹಲವಾರು ಏನು ಅಪ್ಲೈಡ್ ಅಂದರೆ ಅನ್ವಯಿಕ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿ ಅವರು ಊಹೆ ಮಾಡಲಾರದಂಥದ್ದು ಅಥವಾ ಬೇರೆ ಎಲ್ಲಿಯೋ ಇರುವಂಥದ್ದು ಒಂದು ಸಮಾಂತರ ಶ್ರೇಣಿಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಅವರು ಕೊಟ್ಟಿರುವಂತಹ ದತ್ತವನ್ನು ಸರಿಯಾಗಿ ಬರೆದುಕೊಳ್ಳುವುದು ಅತ್ಯಂತ ಪ್ರಮುಖವಾದದ್ದು. ಒಂದು ಸಮಾಂತರ ಶ್ರೇಣಿಯಲ್ಲಿ 16 ಪದಗಳಿದ್ದಾವೆ. ಅಂದರೆ n = 16. ಎಲ್ಲ ಪದಗಳ ಮೊತ್ತ 768. S16 = 768. ಶ್ರೇಣಿಯ ಕೊನೆಯ ಪದವು ಅಂದರೆ A16 ಪದ ಅಂದರೆ ಕೊನೆಯ ಪದ 93 ಆಗುತ್ತೆ. 93 ಆಗಿದೆ. ಸಮಾಂತರ ಶ್ರೇಣಿ ಕಂಡುಹಿಡ್ಕೋರಿ. ಇದನ್ನು ಬರ್ಕೊಳ್ಬೇಕು. ಶ್ರೇಣಿ ಕಂಡುಹಿಡಿಯುವುದಕ್ಕೆ ನಮಗೆ ಎ ಮತ್ತು ಡಿ ವ್ಯಾಲ್ಯೂ ಬೇಕು. ಮತ್ತು ಇದಷ್ಟೇ ಅಲ್ಲದೆ ಕೊನೆಯದಾಗಿ ಅವರೊಂದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ನನಗನ್ಸಿದ ಮಟ್ಟಿಗೆ ಸಾಕಷ್ಟು ವಿದ್ಯಾರ್ಥಿಗಳು ಮಿಸ್ ಮಾಡಿರ್ತಾರೆ ಅನ್ಕೋತೀನಿ. ಅವ್ರು ಏನು ಕೇಳಿದಾರಪ್ಪ ಅಂತಂದರೆ, ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮವಾಗಿರುತ್ತದೆ. ಅಂದರೆ ಈ ಶ್ರೇಣಿಯ ಎಲ್ಲ ಪದಗಳ ಮೊತ್ತ ಅಂತಂದರೆ S16 ಇದ್ದಿದ್ದು ಮೊದಲ 16 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟಕ್ಕೆ ಸಮವಾಗಿರುತ್ತದೆ ಅನ್ನುವುದನ್ನು ತೋರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ ಸೂತ್ರ ಏನಪ್ಪ ಅಂತಂದರೆ n². ಅದರ 3ರಷ್ಟು ಅಂತಂದರೆ 3n². S16 = 3n² ಅಂತ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಪ್ರೂವ್ ಮಾಡಬೇಕು. ಇಲ್ಲಿ ನೋಡಿ, ಮೊದಲು ನಾನು ಏನು ಮಾಡ್ತೀನಪ್ಪ ಅಂತಂದರೆ SN ಯಾವ ಫಾರ್ಮುಲಾ ಹಾಕಬೇಕು, n/2 2a + n - 1 × d ಹಾಕುವಂತಿಲ್ಲ. ಇಲ್ಲಿ ಮೊದಲ ಪದವನ್ನು ನಾವು ಕಂಡುಹಿಡ್ಕೊಳ್ಬೇಕಾಗಿದೆ. n ಕೊಟ್ಟಿದ್ದಾರೆ, SN ಕೊಟ್ಟಿದ್ದಾರೆ. SN = n/2 a + an. ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಕೊಟ್ಟಾಗ ಬಳಸುವಂಥ ಸೂತ್ರವನ್ನು ಬಳಸಿಕೊಂಡು ನಾನು ಏನು ಮಾಡಿದ್ದೀನಿ, ಎ ವ್ಯಾಲ್ಯೂವನ್ನು ಕಂಡುಹಿಡಿದಿದ್ದೀನಿ. ಅದೇ ರೀತಿ ಎ ವ್ಯಾಲ್ಯೂವನ್ನು ಬಳಸ್ಕೊಂಡು A16 ಅವ್ರು ಕೊಟ್ಟಿದ್ದಾರೆ. ದಟ್ ಈಸ್ A16 = 93. A16 = A15D. ಅದನ್ನು ಬಳಸ್ಕೊಂಡು ನಾನಿಲ್ಲಿ ಏನು ಮಾಡಿದ್ದೀನಿ, ಡಿ ವ್ಯಾಲ್ಯೂವನ್ನು ಕಂಡುಹಿಡಿದಿದ್ದೀನಿ. ಡಿ ವ್ಯಾಲ್ಯೂ ಎಷ್ಟು ಬಂದಿದೆ, 6 ಬಂದಿದೆ. ಈ ಎ ಮತ್ತು ಡಿ ವ್ಯಾಲ್ಯೂಗಳನ್ನು ನಾನಿಲ್ಲಿ A1 A2 A3ಗಳಲ್ಲಿ ಹಾಕಿ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿದೆ. ಇದಕ್ಕೆ 3 ಅಂಕ ನೋಡಿ. ನಿಮ್ಗೆ ಕೊಟ್ಟಿರುವ ಮಾಹಿತಿಯನ್ನು ಬಳಸ್ಕೊಂಡು ಈ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯುವುದಕ್ಕೆ 3 ಅಂಕ. ಇನ್ನು ಕೊನೆಯ ಈ 1 ಅಂಕ ಯಾವುದಪ್ಪ ಅಂತಂದರೆ ಅತ್ಯಂತ ಸರಳವಾಗಿರುವಂಥದ್ದು ಸಾಧನೆ. S16 = ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತದ 3ರಷ್ಟು ಅದಕ್ಕೆ ಸಮ ಆಗಿರ್ತದೆ ಅಂತೇಳಿ ಪ್ರೂವ್ ಮಾಡಬೇಕು. S16 ಅವ್ರು ಕೊಟ್ಟಿದ್ದಾರೆ 768. 3n² ಅಂತಂದರೆ 3 × 6 2n ಅವ್ರು ಕೊಟ್ಟಿದ್ದಾರೆ 16 2 256 × 3 768. ಎರಡು ಸಮ ಬಂದಿದೆ. ಹೀಗಾಗಿ ಆ ಸಾಧನೆ ಆಯಿತು. ಅಂದರೆ S16 = 3n² ಆಯಿತು. ಇಷ್ಟು ಮಾಡಿದರೆ ನಿಮಗೆ 3 + 1 ಟೋಟಲ್ 4 ಅಂಕಗಳು ಸಿಗ್ತವೆ. ನೀವೇನಾದರೂ ಇದನ್ನು ಮಾಡಿರಲಿಲ್ಲ ಅಂತಂದರೆ ನಿಮಗೆ 3 ಅಂಕಗಳು ಸಿಗುವಂಥ ಚಾನ್ಸಸ್ ಇದೆ. ನೋಡಿ ನೀವು ಯಾವ ರೀತಿ ಮಾಡ್ಕೊಂಡಿದ್ದೀರಾ. ಕೇವಲ ಅದನ್ನಷ್ಟೇ ಬಿಡಿಸಿದರೆ 3 ಅಂಕ ಅಂತೇಳಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇದನ್ನು ಬಿಡಿಸಿದರೆ 4. ಅದನ್ನ ಮೇಲಿಂದ ಬಿಡಿಸಲ್ದಂತೂ ಇದನ್ನು ಬಿಡಿಸೋಕ್ಕಾಗಲ್ಲ. ಒಂದು ಸ್ವಲ್ಪ ನೋಡಿಕೊಂಡು ನೀವು ನಿಮ್ಮ ಅಂಕಗಳನ್ನು ಹಾಕ್ಕೊಳ್ಳಿ. ಇನ್ನು ಕೊನೆಯದಾಗಿರುವಂತಹ 5 ಅಂಕದ ಪ್ರಶ್ನೆ. ಇಲ್ಲೂ ಕೂಡ ನೀವು ಗಮನಿಸ್ಬೋದು, ಒಂದು ಟ್ರಿಗ್ನೋಮೆಟ್ರಿ ಮೇಲೆ, ತ್ರಿಕೋನಮಿತಿ ಮೇಲೆ ಒಂದು 5 ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಒಂದು ಏನು ಮಾಡಿದಾರಪ್ಪ ಅಂತಂದರೆ, ಒಂದು ಗೋಪುರದ ಉದ್ದವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕಂಬದ ಉದ್ದವನ್ನು ಕೊಟ್ಟಿದ್ದಾರೆ. ಕಂಬದ ಉದ್ದ ಎಷ್ಟಿದೆಪ್ಪ ಅಂತಂದರೆ ನೀವು ಇಲ್ಲಿ ಗಮನಿಸ್ಬೋದು 6 ಮೀಟರ್ ಇದೆ. ಇದು 6 ಮೀಟರ್ ಇರುತ್ತೆ ಅಂತಂದರೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಇದು ಕೂಡ 6 ಮೀಟರ್ ಇರುತ್ತೆ, ಇದು ಕೂಡ 6 ಮೀಟ್ರು. ನಾನು ಇಲ್ಲಿ ಯಾವ ರೀತಿ ಬಿಡಿಸ್ತಾ ಹೋಗಿದ್ದೀನಿ ಅಂತಂದರೆ ನೀವು ನೋಡ್ಬೋದು. ಮೊದಲನೇದಾಗಿ ನಾನು ABD ತ್ರಿಭುಜದಲ್ಲಿ ತೆಗೆದುಕೊಂಡು tan 30 ವ್ಯಾಲ್ಯೂವನ್ನು ಬಳಸ್ಕೊಂಡು BD ಯನ್ನು ಕಂಡುಹಿಡ್ಕೊಂಡಿದ್ದೀನಿ. ಫಸ್ಟು ಈ BD ಯನ್ನು ಕಂಡುಹಿಡಿದಾದ ನಂತರ ಈ BD ವ್ಯಾಲ್ಯೂ AE ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ. BD ವ್ಯಾಲ್ಯೂ 6√3 ಬರುತ್ತೆ. ದೇರ್ಫೋರ್ ಏನಾಗುತ್ತಪ್ಪ ಅಂತಂದ್ರೆ ಅದು AE ವ್ಯಾಲ್ಯೂ ಕೂಡ 6√3 ಆಗುತ್ತೆ. ಈ AE ವ್ಯಾಲ್ಯೂವನ್ನು ಬಳಸ್ಕೊಂಡು CE ವ್ಯಾಲ್ಯೂವನ್ನು ಕಂಡುಹಿಡಿತೀನಿ. ಆ CE ವ್ಯಾಲ್ಯೂ ಎಷ್ಟಾಗಿರುತ್ತಪ್ಪ ಅಂತಂದರೆ ಇಲ್ಲಿ ನೀವು ಗಮನಿಸ್ಬೋದು, CE ವ್ಯಾಲ್ಯೂ 18 ಮೀಟರ್ ಬಂದಿದೆ, 18 ಮೀಟರ್. ಹೀಗಾಗಿ ಗೋಪುರದ ಎತ್ತರವನ್ನು ಅವರು ಕೇಳಿದ್ದಾರೆ. ಗೋಪುರದ ಎತ್ತರ 18 + 6 ಎಷ್ಟಾಗುತ್ತಪ್ಪ ಅಂತಂದರೆ 24 ಆಗುತ್ತೆ. ಅದೇ ರೀತಿ ಕಂಬದ ತುದಿ ಮತ್ತು ಗೋಪುರದ ತುದಿಗಳ ನಡುವಿನ ದೂರವನ್ನು ಕೇಳಿದ್ದಾರೆ. ಇಲ್ಲಿ ನಾನು ಈ ರೀತಿಯಾಗಿ ಬಿಡಿಸ್ತಾ ಹೋಗಿದ್ದೀನಿ. ಅದನ್ನು ನೀವೊಂದು ಸ್ವಲ್ಪ ಗಮನವಿಟ್ಟು ವಿಡಿಯೋ ಪೌಸ್ ಮಾಡಿ ನೀವು ಇದೇ ರೀತಿ ಬಿಡಿಸಿದ್ರೆ ಅನ್ನೋದನ್ನು ಗಮನಿಸಿದರೆ ನಿಮ್ಮ ಉತ್ತರ ಕರೆಕ್ಟೋ ಅಥವಾ ತಪ್ಪಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇದು 5 ಅಂಕದ ಪ್ರಶ್ನೆಯಾಗಿದೆ. ಇಲ್ಲಿ ನಿಮಗೆ ಗೋಪುರದ ಎತ್ತರವನ್ನು ನೀವು ಕಂಡುಹಿಡಿದಿದ್ರೆ ನಿಮಗೆ
3 ಅಂಕ ಮತ್ತು ಗೋಪುರ ಮತ್ತು ಕಂಬದ ತುದಿ ಮತ್ತು ಗೋಪುರದ ತುದಿಗಳ ನಡುವಿನ ದೂರವನ್ನು ಕಂಡುಹಿಡಿದಿದ್ದರೆ ನಿಮಗೆ 2 ಅಂಕಗಳು ಸಿಗುವಂಥ ಚಾನ್ಸಸ್ ಇದೆ. ಕಂಬದ ಮತ್ತು ಗೋಪುರದ ತುದಿಗಳ ನಡುವಿನ ದೂರ 3 ಮೀಟರ್ ಬಂದಿದೆ. ಗೋಪುರದ ಎತ್ತರ ನಿಮಗೆ 24 ಮೀಟರ್ ಬಂದಿದೆ. ಈ ರೀತಿಯಾಗಿ ನೀವು ಬಿಡಿಸ್ತಾ ಹೋಗಿದ್ದರೆ ನಿಮಗೆ 5 ಅಂಕಗಳು ಸಿಗುವಂಥ ಚಾನ್ಸಸ್ ಇದೆ. ಒಮ್ಮೆ ಸರಿಯಾಗಿ ನೋಡ್ಕೊಳ್ಳಿ ನಾನು ಯಾವ ರೀತಿ ಬಿಡಿಸಿದ್ದೀನಿ ಅನ್ನುವುದನ್ನು. ಈ ಪ್ರಶ್ನೆಯನ್ನು ನಾನು ಇನ್ನೊಮ್ಮೆ ಇದಕ್ಕಾಗಿ ಒಂದು 4 ನಿಮಿಷದ ಅಥವಾ 5 ನಿಮಿಷದ ಒಂದು ವಿಡಿಯೋ ಮಾಡಿ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ನೀವು ಈ ರೀತಿ ಬಿಡಿಸಿದರೆ ನೀವು 4 ಅಥವಾ 5 ಅಂಕಗಳು ಬೀಳ್ತಾವೆ ಅನ್ನುವುದನ್ನು ಬರ್ಕೊಂಡು ನಿಮ್ಮ ಒಟ್ಟಾರೆ ಅಂಕಗಳನ್ನು ಸರಿಯಾಗಿ ಕ್ರೋಢೀಕರಣ ಮಾಡಿಕೊಂಡು ನಿಮಗೆ ಸಂಭವನೀಯ ಎಷ್ಟು ಅಂಕಗಳು ಬೀಳ್ಬೋದು ಅನ್ನುವುದನ್ನು ನೀವು ಪ್ರಶ್ನೆ ಪತ್ರಿಕೆಯ ಮೇಲೆ ಬರೆದಿಟ್ಕೊಂಡು ನಾಳೆ ದಿನ ಫಲಿತಾಂಶ ಬಂದಾಗ ಅವುಗಳ ನಡುವೆ ಬಹಳ ವ್ಯತ್ಯಾಸ ಆದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಅವುಗಳ ಕಾಫಿಯನ್ನು ತರಿಸ್ಕೊಂಡು ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಬೋದು. ಇವತ್ತೇ ಆ ಕೆಲಸವನ್ನು ನೀವು ಮಾಡಿ ನಿಮ್ಮ ಫಲಿತಾಂಶಕ್ಕೆ ಉತ್ತಮವಾದ ಫಲಿತಾಂಶ ನಿಮ್ಮೆಲ್ಲರಿಗೂ ಸಿಗುವಂತಾಗಲಿ. ಮುಂದಿನ ಪರೀಕ್ಷೆಯು ಉತ್ತಮವಾಗಿ ನೀವು ಏನು ಮಾಡಿಪ್ಪ ಅಂತಂದರೆ ಬರೆಯಿರಿ. ಅಲ್ಲಿಯೂ ಕೂಡ ಈ ಪರೀಕ್ಷೆಗೆ ನಾನಿಲ್ಲಿ ಹೆಚ್ಚು ಸಮಯ ಅಂತಂದರೆ ನಿಮ್ಗೆ ಹೇಳಿದೆ ಒಂದು 15-20 ನಿಮಿಷದಲ್ಲಿ ಆಗುತ್ತೆ ಅಂತ ನಾನು ಮಾಡಿದೆ. ಆದರೆ ಒಂದು ಸ್ವಲ್ಪ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಇದೇ ನೀವು ವಿಡಿಯೋವನ್ನು ನೋಡ್ತಾ ನಿಮಗೆ ಬೀಳ್ಬಹುದಾದ ಸಂಭವನೀಯ ಅಂಕಗಳನ್ನು ನೋಟ್ ಮಾಡಿಕೊಂಡು ನೀವು ಮುಂದಿನ ಪರೀಕ್ಷೆಗೆ ತಯಾರಿಯನ್ನು ನಡೆಸಿ ಎಲ್ಲ ಉಳಿದ ಎಕ್ಸಾಮ್ಗಳಿಗೆ ಬೆಸ್ಟ್ ಆಫ್ ಲಕ್ ಹೇಳ್ತಾ ಉತ್ತಮ ಫಲಿತಾಂಶವನ್ನು ನೀವೆಲ್ಲರೂ ಹೊಂದುವಂತಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು.